ಏನಿದು ನಮ್ಮೊಳಗೊಂದು ಪುಟ್ಟ ಆಫ್ರಿಕಾ, ಜಗತ್ತಿನ ಒಂದು ಕರಾಳ ಚರಿತ್ರೆ ಅಂತ ಹೇಳ್ಬೋದು ಅದನ್ನು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಮುದಾಯದ ಕತೆ ಇದು. ನದಿಯ ದಂಡೆನಲ್ಲಿ ಒಂದು ಸಂತೆ ನಡೀತಾ ಇರ್ತದೆ. ಒಂದಷ್ಟು ಜನ ಬಂದೂಕುಧಾರಿಗಳು ಬರ್ತಾರೆ, ಬಂದು ಸುಮ್ಮನೆ ಜನಗಳ ಮೇಲೆ ಗುಂಡಾರಿಸ್ಬಿಡ್ತಾರೆ. ಟಕ 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 ಅವ್ರ ಪಾಡಿಗೆ ಅವ್ರು ಸಂತೆ ನಡೆಸ್ತಿರ್ತಾರೆ. ಮುಗ್ಧವಾಗಿ ಆ ಜನ ಗುಂಡಾರಿಸ್ಬಿಡ್ತಾರೆ. ಆ ಜನಾಂಗಗಳನ್ನು ಎದುರಿಸಿ ಪ್ರಾಣಿಗಳ ಥರ ಬೇಟೆಯಾಡಿ ತಮ್ಮ ಅಡುಗೆಗಳಿಗೆ ತುಂಬಿಸ್ಕೊಂಡು ಅವ್ರಿಗೆ ವ್ಯಾಪಾರಕ್ಕೆ ಬೇಕಷ್ಟೇ. ಪ್ರಾಣಿಗಳು ಅವ್ರಲ್ಲಿ ಮನುಷ್ಯ ಅಂತ ಲೆಕ್ಕನೇ ಇಲ್ಲ ಅವ್ರಿಗೆ. ಆಫ್ರಿಕಾದಿಂದ ಬಂದಂಥ ಒಂದು ಸಮುದಾಯ ಆಗಿ ಸಿದ್ದಿ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಂಡು ಸಿದ್ದಿ ಜನಾಂಗವಾಗಿ ನಮ್ಮ ಉತ್ತರ ಕನ್ನಡದ ಕಾಡುಗಳಲ್ಲಿ ಇದ್ದಾರೆ. ಬೇರು ನೀರು ನದಿ, ಡಾಕ್ಟರ್ ಹಿ.ಚಿ. ಬೋರ್ಲಿಂಗಯ್ಯನವರ ಅನುಭವಗಳು ಮತ್ತು ಚಿಂತನೆಗಳು. ಈ ಪಾಡ್ಕ್ಯಾಸ್ಟ್ ಸರಣಿಯ 6ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಮಾರು 4-5 ಶತಮಾನಗಳ ಹಿಂದೆ ಆಫ್ರಿಕಾದ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಅಲ್ಲಿಯ ಕೆಲವು ಬುಡಕಟ್ಟು ಸಮೂಹವನ್ನು ಪೋರ್ಚುಗೀಸರು ಅತ್ಯಂತ ಕ್ರೂರವಾಗಿ ಬೇಟೆಯಾಡಿ ನಮ್ಮ ಭಾರತಕ್ಕೆ ಹಡಗುಗಳಲ್ಲಿ ಸಾಗಿಸಿ ಇಲ್ಲಿಯ ಗೋವಾದ ಸಂತೆಗಳಲ್ಲಿ ಅವರನ್ನು ಗುಲಾಮರನ್ನಾಗಿ ಮಾಡಿ ಮಾರಾಟ ಮಾಡ್ತಾರೆ. ಇಂತಹ ಸಮುದಾಯದ ಜನಗಳು ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಯಲ್ಲಾಪುರದ ಸುತ್ತಮುತ್ತ ಇರ್ತಕ್ಕಂಥ ಕಾಡುಗಳಲ್ಲಿ ಬಂದು ನೆಲೆ ನಿಲ್ತಾರೆ. ಇವರೇ ಇವತ್ತಿನ ಸಿದ್ದಿ ಜನಾಂಗ. ಇಂತಹ ಕರಾಳ ಇತಿಹಾಸ ಇರ್ತಕ್ಕಂಥ ಈ ಸಿದ್ದಿ ಜನಾಂಗದ ವಿಕಾಸದ ಬಗ್ಗೆ ಇವತ್ತು ಬೋರ್ಲಿಂಗಯ್ಯನವರು ನಮಗೆ ತಿಳಿಸ್ಕೊಡ್ತಾರೆ. 6ನೇ ಸಂಚಿಕೆಗೆ ನಿಮಗೆ ಸ್ವಾಗತ ಅಪ್ಪಾಜಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಜನಾಂಗ ಮತ್ತು ಆ ಜನಾಂಗ ಇಲ್ಲಿ ಹೇಗೆ ರೂಪುಗೊಳ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾಯಿದ್ದೀನಿ. ನಂದು ಈಗಾಗಲೇ ಒಂದು ಬುಕ್ಕು ಇದೆ. ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೋಸ್ಕರ ನಾನು ಸಿದ್ಧಿಯರ ಸಂಸ್ಕೃತಿ ಅಂತ ಒಂದು ಪುಸ್ತಕ ಬರೆದಿದ್ದೆ. ಆನಂತರ ಅದನ್ನು ಸ್ವಲ್ಪ ಪರಿಷ್ಕರಿಸಿ ನಮ್ಮೊಳಗೊಂದು ಪುಟ್ಟ ಆಫ್ರಿಕಾ ಅಂತ ಒಂದು ಪುಸ್ತಕ ಬರೆದೆ. ಆ ಪುಸ್ತಕ ಇಲ್ಲೇ ಇದೆ. ಅದು ಭಾಳ ತುಂಬ ವಿಶಿಷ್ಟವಾದ ಒಂದು ಜನಾಂಗದ ಬಗ್ಗೆ ಹೇಳ್ತಕ್ಕಂಥ ಒಂದು ಪುಸ್ತಕ. ಅಂದರೆ ಜಗತ್ತಿನ ಒಂದು ಕರಾಳ ಚರಿತ್ರೆ ಅಂತ ಹೇಳ್ಬೋದು ಅದನ್ನು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಮುದಾಯದ ಕತೆ ಇದು. ಏನಿದು ನಮ್ಮೊಳಗೊಂದು ಪುಟ್ಟ ಆಫ್ರಿಕಾ? ಎಲ್ಲರೂ ಕುತೂಹಲ ಆಗ್ಬೋದು. ಇಂಡಿಯಾಕ್ಕೂ ಮತ್ತು ಆಫ್ರಿಕಕ್ಕೂ ಏನು ಸಂಬಂಧ? ಇಂಡಿಯಾಕ್ಕೂ ಆಫ್ರಿಕಕ್ಕೂ ಸಂಬಂಧಗಳಿದೆ. ಒಂದು ಜಿಯೋಗ್ರಫಿಕಲ್ ಆದ ಸಂಬಂಧನೇ ಇದೆ, ಭೌಗೋಳಿಕವಾದ ಸಂಬಂಧ. ಏನಂದರೆ ಈ ಖಂಡಗಳು ಬೇರೆ ಬೇರೆ ಆಗೋಕ್ಕಿಂತ ಮೊದಲು ಆಫ್ರಿಕಾ ಮತ್ತು ಭಾರತ ಒಟ್ಟಿಗೆ ಇದ್ದವು ಅಂತ ಕೂಡ ನಮ್ಮ ಜಿಯಾಲಜಿಸ್ಟ್ಸ್ ಹೇಳ್ತಾರೆ. ಸೊ ಆಮೇಲೆ ನಾನು ಈಗಾಗಲೇ ಹಿಂದೆ ನೆಕ್ಸ್ಟ್ ಹೇಳಿದ್ದೀನಿ, ಆಫ್ರಿಕಾದಲ್ಲೇ ಮನುಷ್ಯನ ಮೊದಲ ಕುರುಹು ಸಿಕ್ಕಿದ್ದು ಮತ್ತು ಅಲ್ಲಿಂದ ಮನುಷ್ಯ ಹೊರಟ ಅಂತ. ಬೇರೆ ಬೇರೆ ಕಡೆಗೆ ಆ ಮನುಷ್ಯನ ಸಂತತಿ ಪ್ರಸಾರ ಆಯಿತು ಅಂತೇಳಿ. ಆಮೇಲೆ ರಾಗಿಗೂ ನಮಗೂ ಭಾಳ ಸಂಬಂಧ ಇದೆ. ಆಫ್ರಿಕಾದ ರಾಗಿ, ನಮ್ಮ ರಾಗಿ, ಇಂಡಾಫ್ ಅಂತ ಇವತ್ತೇನು ರಾಗಿಯಲ್ಲಿ ನಾವು ಬಹಳ ಮುಖ್ಯವಾದ ಒಂದು ತಳಿ ಹೇಳ್ತೀವಿ, ಅದು ಆಫ್ರಿಕಾದ ರಾಗಿ ಮತ್ತು ಇಂಡಿಯಾದ ರಾಗಿ ಸೇರಿ ಇಂಡಾಫ್ ಆಗಿ ಒಂದು ಹೊಸ ತಳಿಯಾಗಿ ಅದು ಬಂದ ಮೇಲೇ ತುಂಬ ರಾಗಿಯ ಉತ್ಪನ್ನ ಜಾಸ್ತಿ ಆದದ್ದು, ಪ್ರೊಡಕ್ಷನ್ ಜಾಸ್ತಿ ಆದದ್ದು. ಆ ರೀತಿಯ ಸಂಬಂಧಗಳು ನಮಗಿದೆ. ಆದರೆ ಆಫ್ರಿಕಾದ ಜನ ನಮ್ಮ ಕರ್ನಾಟಕಕ್ಕೆ ಹೇಗೆ ಬಂದರು, ಯಾವ ಕಾರಣಕ್ಕಾಗಿ ಬಂದರು ಅನ್ನೋದೇ ಭಾಳ ಮುಖ್ಯವಾದಂಥ ಸಂಗತಿ. ಈ ಜಗತ್ತಿನ ಚರಿತ್ರೆನಲ್ಲೇ ತುಂಬ ಕರಾಳವಾದಂಥ ಒಂದು ಸಮುದಾಯದ ಇತಿಹಾಸ ಇದ್ದರೆ ಅದು ಈ ಆಫ್ರಿಕಾದ ನೀಗ್ರೋ ಸಂತತಿಗೆ ಸಂಬಂಧಪಟ್ಟದ್ದು. ಇವತ್ತು ಬಹುಶಃ ನೀಗ್ರೋ ಅಂತ ಕರೆಯೋಂಗಿಲ್ಲ ನಾವು, ಬ್ಲ್ಯಾಕ್ ಆಫ್ರಿಕನ್ಸ್ ಅಂತಾರೆ. ಬ್ಲ್ಯಾಕ್ ಅಂತಲೂ ಕರೆಯೋಂಗಿಲ್ಲ, ಆಫ್ರಿಕನ್ಸ್ ಅಂತಾರೆ. ಅಮೆರಿಕದಲ್ಲೆಲ್ಲ ಆಫ್ರಿಕನ್ ಅಮೆರಿಕನ್ಸ್ ಅಂತ ಕರೀತಾರೆ. ಈ ರೀತಿ ಇದೆ. ಬಟ್ ಈಗ ನಮ್ಮಲ್ಲಿ ಆದದ್ದು ಕತೆ ಬೇರೆ. ನಮ್ಮಲ್ಲಿ ಅನ್ನೋದಕ್ಕಿಂತ ಒಂದು ಜಗತ್ತಿನ ಚರಿತ್ರೆಯಲ್ಲಿ ಸುಮಾರು ಒಂದು 5 ಶತಮಾನ 6 ಶತಮಾನಗಳ ಹಿಂದಿನಿಂದ 1-2 ಶತಮಾನಗಳ ಕಾಲ ಆಫ್ರಿಕಾವನ್ನು ಬೇರೆ ಬೇರೆ ಜನಾಂಗಗಳು ಹೋಗಿ ಶೋಷಣೆ ಮಾಡಿದ ಒಂದು ಕಥೆ ಅದು. ಮುಖ್ಯವಾಗಿ ಆಫ್ರಿಕಾದಲ್ಲಿ ಮೊದಲು ಆರಂಭಕ್ಕಿದ್ದಂಥವೆಲ್ಲ ಎಲ್ಲ ಟ್ರೈಬ್ಸೇ, ಅಂದರೆ ಬುಡಕಟ್ಟುಗಳು. ಈ ಯುರೋಪಿಯನ್ಸ್ ಏನಿದ್ರು ವಸಾಹತುಗಳನ್ನು ಆರಂಭ ಮಾಡಿದ್ರು. ಎಲ್ಲ ದೇಶಗಳಿಗೂ, ನಮ್ಮ ದೇಶಕ್ಕೂ ಬಂದರು. ಇವತ್ತೇನು ಅಮೆರಿಕ ಅಂತ ಇದೆ, ಅಮೆರಿಕ ಕೂಡ ಈ ಯುರೋಪಿಯನ್ಸ್ನ ಒಂದು ವಸಾಹತು ಒಂದು ಕಾಲಕ್ಕೆ. ಸೊ ಹಾಗೆ ದಕ್ಷಿಣ ಅಮೆರಿಕ, ಎಲ್ಲ ಏಷ್ಯಾದ ಅನೇಕ ದೇಶಗಳಲ್ಲಿ ಅವರು ವಸಾಹತುಗಳನ್ನ ಆರಂಭ ಮಾಡಿದ್ರು. ಹೋಗಿ ಹಿಡ್ಕೊಂಡ್ರು, ಆ ದೇಶಗಳನ್ನ ಹಿಡ್ಕೊಂಡ್ರು, ಆ ದೇಶಗಳನ್ನು ಆವರಿಸ್ಕೊಂಡ್ರು, ಗೆದ್ದರು, ತಮ್ಮ ಮುಷ್ಟಿಗೆ ತೊಗೊಂಡ್ರು ಯುರೋಪಿಯನ್ಸು. ಅದು ಯುರೋಪಿಯನ್ಸ್ ಅಂದರೆ ಬರೀ ಬ್ರಿಟಿಷರು ಅಂತಲೇ ಅಲ್ಲ, ಡಚ್ಚರು, ಪೋರ್ಚುಗೀಸರು, ಅನೇಕರು, ಸ್ಪೇನ್ನವರು, ಎಲ್ಲರೂ. ಅಂಥ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ರು, ಅವ್ರು ಎಲ್ಲಿ ಹೋಗಿ ವಸಾಹತುಗಳನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ,
ಬೇರೆ ಬೇರೆ ಭೂಮಿಗಳಿಗೆ ಹೋಗಿ ಅಲ್ಲಿ ಆವರಿಸ್ಕೊಂಡು ಅವ್ರಿಗೆ ಕೆಲಸ ಮಾಡೋದಕ್ಕೆ ಜನ ಬೇಕಾಯಿತು, ಅವ್ರು ಹೇಳ್ದಂಗೆ ಕೇಳೋರು ಬೇಕಾಯಿತು. ಅವ್ರು ಹೇಳ್ದಂಗೆ ಕೇಳೋವಂಥ ಮೂಲ ನಿವಾಸಿಗಳನ್ನ ಉಳಿಸ್ಕೊಂಡ್ರು ಆಯಾ ದೇಶಗಳಲ್ಲಿ. ಯಾರು ಕೇಳಲಿಲ್ಲ ಅವ್ರ ಮಾತನ್ನು ಅಂಥವ್ರನ್ನ ಮುಲಾಜಿಲ್ಲದೆ ಸಾಯಿಸೇ ಬಿಟ್ರು. ಈಗ ಅಮೇರಿಕಾದಲ್ಲಿ ಇವತ್ತು ರೆಡ್ ಇಂಡಿಯನ್ಸ್ ಅಂತ ನಾವು ಹೇಳ್ತೀವಿ, ಆ ರೆಡ್ ಇಂಡಿಯನ್ಸಲ್ಲಿ 10 ಬಗೆಯ ಸಮುದಾಯಗಳಿದ್ವು. ಸುಮಾರು ಜನನ ಮುಗಿಸೇ ಬಿಟ್ರು ಅವಾಗ. ಅದಕ್ಕೆ ಬೇಕಾದಷ್ಟು ಗ್ರಂಥಗಳೇ ಇವೆ, ಚರಿತ್ರೆಯಲ್ಲಿ ಅನೇಕರು ಚರಿತ್ರೆಯನ್ನು ಬರೆದಿದ್ದಾರೆ. ಅದನ್ನು ಎಂಥ ಮನುಷ್ಯರನ್ನು ಹೇಗೆ ಕೊಂದರು ಅನ್ನೋವಂಥ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಇವ್ರಿಗೆ ಕೆಲಸಗಳನ್ನ ಮಾಡೋಕ್ಕೆ ಬೇಕಾಗಿತ್ತಲ್ಲ, ಅವ್ರು ಮಾಡುವಂಥ ಎಸ್ಟೇಟ್ಗಳು ಮತ್ತೊಂದು ಇನ್ನೊಂದು. ಅದಕ್ಕೆ ಏನು ಮಾಡಿದ್ರು, ಆಫ್ರಿಕಾದ ಮೇಲೆ ಅವ್ರ ಕಣ್ಣುಗಳು ಬೀಳ್ತು, ಯುರೋಪಿಯನ್ಸು ಮತ್ತು ಈ ಅರಬ್ನವ್ರು ಕೂಡ. ಈ ಅರಬ್ ಮತ್ತು ಯುರೋಪಿಯನ್ಸ್ ಒಟ್ಟಾದರು ಈ ವಿಚಾರದಲ್ಲಿ, ಏನನ್ನು ಆಫ್ರಿಕಾದ ಜನಗಳನ್ನು ತಮ್ಮ ವಸಾಹತುಗಳಲ್ಲಿವೆ ಅಲ್ಲಿಗೆ ಕರ್ಕೊಂಡು ಬಂದು ಕೆಲಸ ಮಾಡಿಸೋದು. ಬರೀ ಕರ್ಕೊಬಂದು ಕೆಲಸ ಮಾಡಿಸೋದಲ್ಲ, ಯಾವ ದೇಶದ ಜನಾಂಗ ಕೂಡ ಇವ್ರು ಹೇಳಿದ ತಕ್ಷಣ ಓಡಿ ಬಂದುಬಿಡ್ತಾರೆ, ಬರಲ್ಲ. ಲಿವಿಂಗ್ಸ್ಟನ್ ಅನ್ನುವಂಥ ಒಬ್ಬ ಮಾನವಶಾಸ್ತ್ರಜ್ಞ ಒಂದು ಪುಸ್ತಕ ಬರೀತಾನೆ. ಪೂರ್ಣಚಂದ್ರ ತೇಜಸ್ವಿ ಅವರು ಅದನ್ನು ಅನುವಾದ ಮಾಡಿದ್ದಾರೆ. ಮಹಾನದಿ ನೈಲ್ ಮತ್ತು ಇದರಲ್ಲಿ ಒಂದು ಬರೀತಾರೆ ಅವರು ಅದರಲ್ಲಿ ಅನುವಾದ ಮಾಡ್ತಾರೆ. ಆ ಲಿವಿಂಗ್ಸ್ಟನ್ ನೋಡಿದಂಥ ಕಥೆಯನ್ನು ಲಿವಿಂಗ್ಸ್ಟನ್ ಬರೆದಿರೋದನ್ನ ಅನುವಾದ ಮಾಡ್ತಾರೆ ತೇಜಸ್ವಿ. ಅವನು ನೋಡ್ತಾ ಇರ್ತಾನೆ, ಒಂದು ನದಿಯ ದಂಡೆನಲ್ಲಿ ಒಂದು ಸಂತೆ ನಡೀತಾ ಇರ್ತದೆ, ಆ ಬುಡಕಟ್ಟುಗಳ ಸಂತೆ ಆಫ್ರಿಕಾದಲ್ಲಿ. ಆ ಸಂತೆ ನಡೀತಾ ಇದ್ದಾಗಲೇ ಈ ಲಿವಿಂಗ್ಸ್ಟನ್ ನೋಡ್ತಿದ್ದಂಗೆ ಒಂದಷ್ಟು ಜನ ಬಂದೂಕುಧಾರಿಗಳು ಬರ್ತಾರೆ, ಯುರೋಪಿಯನ್ಸು ಮತ್ತು ಅರಬ್ಸ್ ಎಲ್ಲ ಇರ್ತಾರೆ. ಅದರಲ್ಲಿ ಬಂದು ಸುಮ್ಮನೆ ಜನಗಳ ಮೇಲೆ ಗುಂಡು ಹಾರಿಸ್ಬಿಡ್ತಾರೆ. ಟಕ 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 ಅವ್ರ ಪಾಡಿಗೆ ಅವ್ರು ಸಂತೆ ನಡೆಸ್ತಿರ್ತಾರೆ, ಮುಗ್ಧವಾಗಿ ಆ ಜನ ಗುಂಡು ಹಾರಿಸ್ಬಿಡ್ತಾರೆ. ಗುಂಡು ಇದೇನಪ್ಪ ಇದು ಅಂತ ಅನ್ನೋವಷ್ಟರಲ್ಲಿ ಯಾರ್ಯಾರು ಕೈಗೆ ಸಿಗ್ತಾರೆ ಆ ಭಯಕ್ಕೆ ಜನ ಎದ್ದು ಓಡಬೇಕು. ಕೆಲವರು ನದಿಗೆ ಹಾರ್ಕೊಂಡ್ಬಿಡ್ತಾರೆ, ನದಿಯಲ್ಲಿ ಮುಳುಗೇ ಸತ್ತೋಗ್ತಾರೆ. ಕೆಲವ್ರನ್ನ ಹಿಡಿದು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಂಥವ್ರನ್ನ ಭಯ ಬರ್ಸೋದು ಮೊದಲು, ಹಿಂಗೆ ಗುಂಡಾರಿಸಿ ಮತ್ತು ಅವ್ರನ್ನೆಲ್ಲ ಹಿಡಿದು ಒಂದು ಹಡಗಿಗೆ ತುಂಬ್ಕೊಳ್ಳೋದು. ಅಲ್ಲೇ ಪಕ್ಕದಲ್ಲೇ ಶಿಪ್ಪನ್ನು ನಿಲ್ಲಿಸ್ಕೊಂಡಿರ್ತಾರೆ, ಎಷ್ಟು ಜನ ಸಾಧ್ಯ ಅದರಲ್ಲಿ ತುಂಬಿಸ್ಕೊಳ್ಳೋದು. ಹಾಗೆ ತುಂಬಿಸ್ಕೊಂಡು ಅಂದರೆ ಎಲ್ಲ ಕಡೆ ಆಫ್ರಿಕಾದಲ್ಲಿ ಇದೇ ಥರ ಮಾಡಿರೋದು ಇವರು. ಆ ಜನಾಂಗಗಳನ್ನು ಎದುರಿಸಿ ಪ್ರಾಣಿಗಳ ಥರ ಬೇಟೆಯಾಡಿ ತಮ್ಮ ಅಡುಗೆಗಳಿಗೆ ತುಂಬಿಸ್ಕೊಂಡು ಕುದುರೆಗಳ ಜೊತೆಗೆ ಇವರನ್ನು ಸಾಗಿಸೋದು, ಪ್ರಾಣಿಗಳ ಜೊತೆಗೆ ಇವರನ್ನು ಸಾಗಿಸಿ ಏನು ಮಾಡ್ತಾರೆ, ಅಲ್ಲಿ ಜಾಂಜಿಬಾರ್ ಅಂತ ಒಂದು ದ್ವೀಪ ಪೂರ್ವ ಆಫ್ರಿಕಾದ ಕರಾವಳಿಯಲ್ಲಿ ಬರ್ತದೆ ಜಾಂಜಿಬಾರ್ ಅಂತೇಳಿ. ಅದು ಈಗೆಲ್ಲ ಬದಲಾಗಿದೆ ಆ ಮಾತು ಬೇರೆ. ಅದೊಂದು ಭಾಳ ಆಗಿನ ಕಾಲಕ್ಕೆ ಮನುಷ್ಯರ ವ್ಯಾಪಾರದ ಪ್ರಧಾನ ಕೇಂದ್ರ ಅದು ಆ ಜಾಂಜಿಬಾರ್. ಆ ಜಾಂಜಿಬಾರ್ನಲ್ಲಿ ಇವ್ರನ್ನ ಹರಾಜು ಹಾಕೋದು. ಯಾರನ್ನ ಎಡೆಮುರಿ ಕಟ್ಟಿ ಹಿಡ್ಕೊಂಬರ್ತಾರೆ ಅವ್ರನ್ನ ಹರಾಜು ಹಾಕೋದು. ಹಂಗೆ ಹರಾಜಿಗೆ ಬಂದು ಅವರು ಅಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಮತ್ತು ಬೇರೆ ಬ್ರಿಟಿಷರು ಎಲ್ಲರೂ ಅವರವರು ನಿಂತ್ಕೊಂಡು ಅವ್ರನ್ನ ಕೊಂಡ್ಕೊಂಡು ಮತ್ತೆ ಬೇರೆ ಅಡುಗೆಗಳಿಗೆ ಹಾಕ್ಕೊಂಡು ಅವ್ರನ್ನ ಅವರವ್ರ ದೇಶಕ್ಕೆ, ಅವರೆಲ್ಲೆಲ್ಲಿ ಅವರ ವಸಾಹತುಗಳಿವೆ ಆ ದೇಶಕ್ಕೆ ತೊಗೊಂಡೋಗೋದು. ಅದು ಹೆಂಗೆ ಎಡೆಮರಿ ಕೈಕಾಲೆಲ್ಲ. ಆಮೇಲೆ ಅದರಲ್ಲಿ ಏನೋ ಅವ್ರು ಆಯ್ಕೆ ಮಾಡ್ತಿದ್ದು ದಷ್ಟಪುಷ್ಟವಾದ ಗಂಡಸು ಹೆಂಗಸರುಗಳು, ಯಾಕೆಂದರೆ ಅವ್ರ ಕೆಲಸಕ್ಕೆ ಬೇಕು. ಆಯ್ಕೆ ಮಾಡಿ ಎಷ್ಟೋ ಸಲ ಅವ್ರ ಮಕ್ಕಳುಗಳನ್ನ ಬಿಸಾಡಿ ತಂದೆ ತಾಯಿನ ಹೇಳ್ಕೊಬಂದ್ಬಿಟ್ಟು ಅಂತ ಒಂದು ಕ್ರೂರ ಇದು ಕೂಡ ಉಂಟು. ಬೇರ್ಪಡಿಸ್ಬಿಟ್ಟು ಅವ್ರಿಗೆ ವ್ಯಾಪಾರಕ್ಕೆ ಬೇಕಷ್ಟೇ. ಅವ್ರ ಪ್ರಾಣಿಗಳು, ಅವ್ರಲ್ಲಿ ಮನುಷ್ಯ ಅಂತ ಲೆಕ್ಕನೇ ಇಲ್ಲ ಅವ್ರಿಗೆ. ಹಾಗೆ ಮಾಡಿ ಅಲ್ಲಿಂದ ತಿರುಗಿ ಅಡುಗೆಗಳಲ್ಲಿ ಎಡೆಮುರಿ ಕಟ್ಟಿ ಅವ್ರು ಬರೋಷ್ಟೊತ್ತು ಕೆಲವು ಸತ್ತೇ ಹೋಗ್ತಿದ್ರು ಪಾಪ, ದೇಶ ತಲುಪೋ ಅಷ್ಟೊತ್ತಿಗೆ. ಹಂಗೆ ಅಮೆರಿಕದಲ್ಲಿ ಇವತ್ತೇನು ನಾವು ಕಪ್ಪು ಜನಾಂಗವನ್ನು ನೋಡ್ತೀವಿ, ಅವರೂ ಈ ರೀತಿಯಲ್ಲಿ ಬೇಟೆಯಾಡಿ ತಗೊಂಡಂಥವ್ರು. ಹೀಗೆ ನಮ್ಮ ಗೋವಾದಲ್ಲಿ ಆ ಟೈಮ್ಗೆ ಏನಿರ್ತದೆ, ಒಂದು 4 ಶತಮಾನಗಳ ಹಿಂದೆ ಇಲ್ಲಿ ಪೋರ್ಚುಗೀಸರು ಇರ್ತಾರೆ. ಸೊ ಪೋರ್ಚುಗೀಸರು ಈ ವ್ಯಾಪಾರದಲ್ಲಿ ಬಹಳ ಎತ್ತಿದ ಕೈ, ಅವರು ಮಂಚೂಣಿಯಲ್ಲಿದ್ದರು ಅವಾಗ ಈ ಮನುಷ್ಯ ವ್ಯಾಪಾರದಲ್ಲಿ. ಸೊ ಆ ಪೋರ್ಚುಗೀಸರು ಏನು ಮಾಡ್ತಾರೆ, ಅವರ ಆಡಳಿತ ನಮ್ಮಲ್ಲಿ ಇಲ್ಲಿ ಬ್ರಿಟಿಷ್ ಇದ್ದರೂ ಕೂಡ ಆರಂಭಕ್ಕೆ ಗೋವಾ, ಪಾಂಡಿಚೇರಿ ಇಲ್ಲೆಲ್ಲ ಪೋರ್ಚುಗೀಸರು, ಇವತ್ತಿಗೂ ಪೋರ್ಚುಗೀಸರ ವಸಾಹತನ್ನು ನಾವು ನೋಡ್ಬೋದು. ಅಲ್ಲಿ ಗೋವಾದಲ್ಲಿ ಆ ಜನನ ಕರ್ಕೊಂಡು ಬಂದು ಹಾಗೆ ತಗೊಬಂದಂಥ ಹಡಗಿನಿಂದ ಇಳಿಸ್ಕೊಂಡು ಗೋವಾದಲ್ಲಿ ಹರಾಜು ಹಾಕ್ತಾಯಿದ್ರು ಅವ್ರನ್ನ. ಇಲ್ಲಿ ಇರೋವಂಥ ಫ್ರೆಂಚರು ಅಥವಾ ಪೋರ್ಚುಗೀಸರು ಅಥವಾ ಬೇರೆ ಯಾರು ಧನಿಕರು ಯಾರು ಇರ್ತಿದ್ರು, ಅವರು ಆ ಜನಗಳನ್ನು ಕೊಂಡ್ಕೊಳ್ಳೋರು. ಮತ್ತು ಅವನನ್ನು ಟೆಸ್ಟ್ ಮಾಡೋದು, ಇವನು ಸರಿಯಾಗಿದ್ದಾನಾ ಇಲ್ವಾ ಅಂತ ಬೆತ್ತಲೆ ಮಾಡಿ, ಹೆಂಗಸರಿರಲಿ ಗಂಡಸಿರಲಿ ಬೆತ್ತಲೆ ಮಾಡಿ ನಿಲ್ಲಿಸ್ತಾಯಿದ್ರು. ನಿಲ್ಲಿಸಿ, ಓ ನೋಡಿ ಇವನು ಎಷ್ಟು ಎತ್ತರ ಇದ್ದಾನೆ, ಎಷ್ಟು ದಪ್ಪ ಇದ್ದಾನೆ, ನಿಮ್ಮ ಕೆಲಸಕ್ಕೆ ಬರ್ತಾನೆ, ಇವನಿಗೆ ಇಷ್ಟು ಅಂತ ಹರಾಜಿಗೆ ಹೋಗೋದು. ಅವನು ಯಾರೋ ಒಬ್ಬ ನೋಡಿ ಇವ್ನಿಗಿಷ್ಟು ನಾನು ತೊಗೊಳ್ತೀನಿ ಅಂತ ತೊಗೊಳೋದು, ಹೆಂಗಸರನ್ನು ಗಂಡಸರನ್ನು. ಮತ್ತಿರ್ಗಲ್ಲ ಅವ್ನು ಗಂಡ ಹೆಂಡ್ತಿ ಪ್ರಶ್ನೆ ಇಲ್ಲ, ಅವಳೆಲ್ಲೋ ಇವನೆಲ್ಲೋ ಹೇಳ್ಕೊಂಡು ಹೋಗ್ತಾಯಿದ್ರು. ತಗೊಂಡೋಗಿ ಅವರು ಗುಲಾಮರನ್ನಾಗಿ ಇಟ್ಕೋತಾಯಿದ್ರು.
ಹೀಗೆ ಜಾಂಜಿಬಾರ್ ದ್ವೀಪದ ಕೇಂದ್ರವನ್ನು ತಲುಪಿ ಮನುಷ್ಯ ವ್ಯಾಪಾರದ ಕೇಂದ್ರವನ್ನು ತಲುಪಿ ಅಲ್ಲಿಂದ ತಿರ್ಗಾ ಬೇರೆ ಬೇರೆಯವರು ಮಾರಲ್ಪಟ್ಟು ಅಲ್ಲಿಂದ ಗೋವಾಕ್ಕೆ ಬಂದು ಗೋವಾದಲ್ಲಿ ಮಾರಾಟ ಮಾಡಲ್ಪಟ್ಟಂಥ ಜನ ಎಷ್ಟೋ ಕಾಲ ಪೋರ್ಚುಗೀಸರ ಆಡಳಿತದ ಒಳಗಡೆ ಗುಲಾಮರಾಗಿದ್ದುಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಉತ್ತರ ಕನ್ನಡದ ಕಾಡುಗಳಿಗೆ ಓಡಿ ಬರ್ತಾರೆ. ಸ್ವಲ್ಪ ಜನ ಗುಜರಾತಿನ ಒಂದು ಅಹಮದ್ನಗರ ಆ ಕಡೆ ಕಾಡುಗಳಿಗೆ ಓಡೋಗ್ತಾರೆ. ಇನ್ನು ಕೆಲವರು ನಮ್ಮ ಕಡೆಗೆ ಓಡಿ ಬರ್ತಾರೆ. ನಮ್ಮ ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನಲ್ಲಿ ಇವತ್ತು ಸಾಂದ್ರವಾಗಿದ್ದಾರೆ. ಬೇರೆ ಬೇರೆ ತಾಲೂಕುಗಳು ಅಲ್ಲಲ್ಲಿದ್ದರೂ ಕೂಡ ಹೆಚ್ಚು ಜನ ಇರೋದು ನಮ್ಮ ಯಲ್ಲಾಪುರ ಮತ್ತು ಪಕ್ಕದ ಹಳಿಯಾಳ ತಾಲೂಕಿನಲ್ಲಿ. ಯಲ್ಲಾಪುರದಲ್ಲೇ ಹೆಚ್ಚು ಅದರಲ್ಲಿ. ಸೊ ಹೀಗೆ ಓಡಿ ಬಂದು ಯಲ್ಲಾಪುರದ ಕಾಡುಗಳಲ್ಲಿ ನೆಲೆ ಕಂಡುಕೊಂಡು ಇಲ್ಲಿರುವಂಥ ಭೂಮಾಲೀಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಏನೋ ಕೆಲಸ ಮಾಡ್ಕೊಂಡು ಕೂಲಿ ಮಾಡಿಕೊಂಡು ಸೊ ಇಲ್ಲಿ ನೇಸ್ಕೊಂಡು ಬಂದು ಇವತ್ತು ಆಫ್ರಿಕಾದಿಂದ ಬಂದಂಥ ಒಂದು ಸಮುದಾಯ ಆಗಿ ಸಿದ್ದಿ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಂಡು ಸಿದ್ದಿ ಜನಾಂಗವಾಗಿ ನಮ್ಮ ಉತ್ತರ ಕನ್ನಡದ ಕಾಡುಗಳಲ್ಲಿ ಇದ್ದಾರೆ. ಇದೊಂದು ಕರಾಳ ಇತಿಹಾಸದ ಒಂದು ಭಾಗ. ಅಲ್ಲಿಂದ ಇಲ್ಲಿಗೆ ಒಂದು ಬುಡಕಟ್ಟುಗಳನ್ನ ಬೇಟೆಯಾಡಿ ತೊಗೊಂಬಂದು ಇಲ್ಲಿ ಬಿಟ್ಟದ್ದು. ಸೊ ಇವರು ಎಲ್ಲಿ ಇರ್ಬೋದು ಅಲ್ಲಿ ಆಫ್ರಿಕಾದಲ್ಲಿ ಎಲ್ಲಿ ವಾಸ ಮಾಡ್ತಿದ್ರು ಇವರು ಬುಡಕಟ್ಟುಗಳು ಅನ್ನೋದಕ್ಕೆ ಏನು ಒಂದು ಕುರುಹುಗಳು ಅದನ್ನೆಲ್ಲ ಕೇಳ್ಬೋದು ಯಾರು ಬೇಕಾದರೂ. ವಾಸ್ತವವಾಗಿ ನಾನು ಅಂದರೆ ಬುಡಕಟ್ಟುಗಳ ಬಗ್ಗೆ ಈ ರೀತಿಯ ಸಿದ್ಧಿಯರ ಬಗ್ಗೆ ಕೆಲಸ ಮಾಡಿರೋ ಕಡಿಮೆ ಲೇಖನಗಳು ಬಂದಿದೆ. ಬಟ್ ಆ ರೀತಿ ದೊಡ್ಡ ರಿಸರ್ಚ್ ಏನಾಗಿಲ್ಲ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವ್ರು ನನಗೆ ಇದನ್ನೊಂದು ಬರೀರಿ ನೀವು ಅಂತ ಕೇಳಿದಾಗ ಸೊ ನಾನು ಅಲ್ಲಿಗೆ ಹೋದೆ. ಅಂದರೆ ಅಷ್ಟೊತ್ತಿಗಾಗಲೇ ನಾನು ಹೋಗಿ ಅವ್ರ ಬಗ್ಗೆ ಲೇಖನಗಳು ಬರೆದಿದ್ದೆ ಮತ್ತು ಅದನ್ನ ಚಿತ್ರೀಕರಣನೂ ಮಾಡಿದ್ವಿ ನಾವು. ಸೊ ಈಗಾಗಲೇ ನನಗೆ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಏನು ಹೇಳಿದೆ ಅದೇ ಥರದಲ್ಲಿ ಅಲ್ಲಿಗೆ ಕೂಡ ನಾವು ಹೋಗಿ ಬಂದಿದ್ವಿ. ಸಾಹಿತ್ಯ ಅಕಾಡೆಮಿಯವ್ರು ಹೇಳಿದ ಮೇಲೆ ಏನಾಯಿತು, ನಾನು ಇನ್ನೊಂದು ಸಲ ಹೋಗಿ ದೀರ್ಘವಾಗಿ ಅಲ್ಲೆಲ್ಲ ಓಡಾಡಿ ಮತ್ತು ಅವ್ರ ಚರಿತ್ರೆಯನ್ನು ತಿರುವಾಕಲಿಕ್ಕೆ ಹೋದೆ. ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಅಂತ ಇದೆ. ಆಮೇಲೆ ಪಾಲಾಕ್ಷ ಅಂತ ಅವರೊಬ್ಬರು ಒಂದು ಪುಸ್ತಕವನ್ನು ಒಂದು ದಕ್ಷಿಣ ಕನ್ನಡದ ಬುಡಕಟ್ಟುಗಳ ಬಗ್ಗೆ ಉತ್ತರ ಕನ್ನಡದ ಬರೆದಿದ್ದಾರೆ. ಅದನ್ನು ನೋಡಿದೆ. ಎಲ್ಲ ನೋಡಿಕೊಂಡು ಬಂದಾಗ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಮತ್ತು ಚರಿತ್ರೆಗೆ ಸಂಬಂಧಪಟ್ಟಂಥ ಗುಲಾಮಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಪುಸ್ತಕಗಳನ್ನೆಲ್ಲ ನಾನು ರೆಫರ್ ಮಾಡಿದಾಗ ನನಗೆ ಕೆಲವು ಕುರುಹುಗಳು ಸಿಕ್ತು. ಅದು ನಾನು ಕಂಡುಕೊಂಡಿರುವಂಥ ಕುರುಹುಗಳು. ಅದೇನು ನಿಜವೋ ಸುಳ್ಳು ಗೊತ್ತಿಲ್ಲ ನನಗೆ. ಬೇರೆಯವರು ಕೂಡ ರಿಸರ್ಚ್ ಮಾಡಿದ್ರೆ ಅದು ಗೊತ್ತಾಗ್ಬೋದು ಸರಿಯಾದ ರೀತಿಯಲ್ಲಿ. ಈಗ ನಾನೊಬ್ಬ ಹಿಸ್ಟಾರಿಯನ್ ಅಲ್ಲ, ಆ ರೀತಿ ಹೋಗಿ. ಆದರೆ ಒಬ್ಬ ಸಿಕ್ಕುವಂಥ ಗ್ರಂಥಗಳ ಆಧಾರದ ಮೇಲೆ ಕೆಲವು ಇದನ್ನು ನಾನು ಮಾಡಿದ್ದೀನಿ. ಏನಂತಂದರೆ ಅಲ್ಲಿ ಜಂಬೇಸಿ ಅಂತ ಒಂದು ನದಿ ಬರ್ತದೆ ಮೊಜಾಂಬಿಕ್, ಈಗಿನ ಮೊಜಾಂಬಿಕ್ ದೇಶದಲ್ಲಿ. ಆ ಜಂಬೇಸಿ ಅನ್ನುವ ನದಿಯ ದಂಡೆಯಲ್ಲಿ ಸಿದಿಮಾಸ್ ಅಂತ ಒಂದು ಜನಾಂಗ ಇದ್ದರು ಅಂಥೇಳಿ ಒಂದು ಮಾಹಿತಿ ಸಿಕ್ತು ನನಗೆ ಸಿದಿಮಾಸ್ ಅಂತ ಜನಾಂಗ. ಆಮೇಲೆ ಆ ಜಂಬೇಸಿ ನದಿ ಆಗಲಿ ಮೊಜಾಂಬಿಕ್ ಆಗಲಿ ಸಂಪೂರ್ಣವಾಗಿ ಈ ಪೋರ್ಚುಗೀಸರ ಇದಕ್ಕೆ ಅವರ ಹಿಡಿತಕ್ಕೊಳಪಟ್ಟಿತ್ತದು. ಅದರಲ್ಲೂ ಮಾನವ ವ್ಯಾಪಾರದಲ್ಲಿ ಪ್ರಮುಖವಾಗಿದ್ದವರು ಅವರು. ಮತ್ತು ಆ ಭಾಗದಿಂದ ಅವರು ಮನುಷ್ಯರನ್ನು ಸಾಗಿಸ್ತಿದ್ರು ಅಂತೇಳಿ ಈ ಚರಿತ್ರೆಯ ಮೂಲಗಳು ನಮಗೆ ತಿಳಿಸ್ತವೆ. ಆ ದೃಷ್ಟಿಯಿಂದ ಇಲ್ಲಿ ಕೂಡ ಪೋರ್ಚುಗೀಸರು ಇವರನ್ನು ಗೋವಾಕ್ಕೆ ತೊಗೊಂಬಂದು ಮಾರಾಟ ಮಾಡಿದ್ರಲ್ಲ, ಇಲ್ಲಿ ಪೋರ್ಚುಗೀಸರ ಆಡಳಿತವೇ ಇತ್ತು ಇಲ್ಲಿ ಗೋವಾದಲ್ಲಿ. ಅದನ್ನು ನೋಡಿದಾಗ ಆ ಜಂಬೇಸಿ ನದಿಯ ದಂಡೆಯಲ್ಲಿದ್ದಂಥ ಸಿದಿಮಾಸ್ ಅನ್ನುವಂಥ ಬುಡಕಟ್ಟು ಜನಾಂಗಗಳೇ ಇವರು ಹೇಳ್ಕೊಂಡು ಬಂದು ಇಲ್ಲಿ ಮಾರಾಟ ಮಾಡಿರೋದು ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ಸೊ ಅದರಿಂದನೇ ಬಹುಶಃ ಸಿದಿ ಅಂತ ಹೋಗಿ ಸಿದಿಮಾ ಅಂತ ಹೋಗಿ ಇವತ್ತು ಸಿದ್ದಿ ನಮ್ಮ ಕನ್ನಡದಲ್ಲಿ ಸಿದ್ದಿ ಅಂತ ಅಂದ್ಬಿಟ್ರೆ ಮುಗೀತಲ್ಲ. ಸಿದ್ದಿ ಅನ್ನೋದು ಒಂದು ಜನಪ್ರಿಯವಾದಂಥ ಒಂದು ಬೇಗ ಅಚ್ಚೊತ್ತುವಂಥ ಒಂದು ಪದ ನಮ್ಮಲ್ಲಿ. ಸೊ ಹಂಗಾಗಿ ಸಿದ್ದಿ ಆಗಿಬಿಟ್ಟಿರಬೇಕು. ಕೆಲವರು ನಮ್ಮ ಜಾನಪದ ವಿದ್ವಾಂಸರು ಇವರು ಕೆಲಸ ಮಾಡೋದ್ರಲ್ಲಿ ಸಿದ್ಧಾಸ್ತರು, ಅದರಿಂದ ಇವರು ಸಿದ್ದಿ ಅಂತ ಕರೆದ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರೆ ಅದೆಲ್ಲ ಅಲ್ಲ. ಬಹುಶಃ ಸಿದಿಮಾ ಆಗಿ ಇಲ್ಲಿ ಬಹುಶಃ ಆ ಹೆಸರು ಇವ್ರಿಗೆ ಬಂದಿರ್ಬೋದು. ಆ ಬಹುಶಃ ಹಳೆಯ ಹೆಸರನ್ನು ಹೆಂಗೋ ಮಾಡಿ ಇವ್ರು ಉಳಿಸ್ಕೊಂಡಿರ್ಬೋದು. ಆ ಸಿದಿಮಾ ಹೋಗಿ ಈಗ ಸಿದ್ದಿ ಅಂತ ಆಗಿರ್ಬೋದು. ಇದು ನನಗೆ ಕಂಡುಬಂದಂಥ ಇದು. ಸೊ ಹೀಗೆ ಇದ್ದಂಥ ಜನಾಂಗವನ್ನು ನಾವು ನೋಡಬೇಕು ಅಂತೇಳಿ ಮೊದಲು ಈ ಪುಸ್ತಕ ಬರೆಯೋಕ್ಕಿಂತ ಮೊದಲೇ ನಾವು ಅಕಾಡೆಮಿಯಿಂದ ಓದ್ವಿ. ಯಥಾ ಪ್ರಕಾರ ಎಸ್.ಕೆ. ಕರೀಂ ಖಾನ್ರು, ನಾನು ಶ್ರೀನಿವಾಸ ಮೂರ್ತಿಯವರು ಎಲ್ಲ ಮೊದಲು ಓದಿದ್ದೇ ನಾನು ಹೇಳ್ತೀನಿ ಈಗ. ಆಮೇಲೆ ನಾನು ಅನೇಕ ಸಲ ಹೋಗಿ ಬಂದಿದ್ದೀನಿ ಅಲ್ಲಿ. ಮಂಚಿಕೇರಿ ಅಂತ ಒಂದು ಊರು ಬರ್ತದೆ. ಮಂಚಿಕೇರಿ ಅನ್ನೋದು ಒಂದು ಕೇಂದ್ರ. ಅದು ಅಲ್ಲಿ ಆ ಕಾಡುಗಳ ನಡುವೆ ಇರ್ತಕ್ಕಂಥ ಒಂದು ಒಳ್ಳೆಯ ಊರು. ಆ ಮಂಚಿಕೇರಿನಲ್ಲಿ ಈಗ ಸಾಂಸ್ಕೃತಿಕವಾಗಿ ಕೂಡ ಭಾಳ ಹೆಸರಾದಂಥ ಊರು. ಯಾಕೆ ಅಂತಂದರೆ ಈಗ ಹೆಂಗೆ ನೀನಾಸಂ ಅಂತ ನಾವು ಸಾಗರ ತಾಲೂಕಿನಲ್ಲಿ ಕೆ ವಿ ಸುಬ್ಬಣ್ಣವ್ರು ಆರಂಭ ಮಾಡಿದಂಥ ರಂಗಕೇಂದ್ರ ಅವೆಲ್ಲ ಇರುವಂಥ ಜಾಗ ನೋಡ್ತೀವಿ, ಅದೇ ಥರ ಮಂಚಿಕೇರಿನಲ್ಲಿ
ರಾಮಕೃಷ್ಣ ದುಂಡಿಭಟ್ ಅಂತ ಅವರು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ರಾಜರಾಜೇಶ್ವರಿ ರಂಗ ವಿಭಾಗ ಅಂತ ಮಾಡಿಕೊಂಡು ಅನೇಕರಿಗೆ ನಾಟಕಗಳನ್ನು ಕಲಿಸೋದು, ನಾಟಕಗಳನ್ನು ಅಲ್ಲಿಂದ ಬೇರೆ ಬೇರೆ ಕಡೆಗೆ ಕಳಿಸ್ಕೊಡೋದು, ಇದೆಲ್ಲ ಒಂದು ರಂಗಭೂಮಿಯಲ್ಲಿ ತುಂಬ ಕೆಲಸ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಅವರು ಅಲ್ಲಿ ರಾಮಕೃಷ್ಣ ದುಂಡಿಭಟ್ ಅವರು ಏನು ಅವರು ಅದಕ್ಕೆ ಮುಖ್ಯಸ್ಥರವರು ಮತ್ತು ಕಲಾಭಿಮಾನಿಯವರು. ಅವರು ಈ ಸಿದ್ಧಿಯರನ್ನೆಲ್ಲ ಸೇರಿಸ್ಕೊಂಡು ಆಫ್ರಿಕಾದ್ದೇ ಒಂದು ಕಥೆಯನ್ನು ಇಟ್ಕೊಂಡು ಒಂದು ನಾಟಕವನ್ನು ಮಾಡಿಸಿದ್ರು ಅವ್ರ ಕೈಲಿ. ಸೊ ಅದು ಚಿನಿಮಾ ಅಚಿಬೆ ಅಂತೇಳಿ ಆಫ್ರಿಕಾದ ಭಾಳ ಇಂಪಾರ್ಟೆಂಟ್ ರೈಟರ್ ಅದ ಚಿನಿಮಾ ಅಚಿಬೆ. ಆ ಚಿನಿಮಾ ಅಚಿಬೆ ಅವರ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನುವಂಥದ್ದು ಒಂದು ಫೇಮಸ್ ಒಂದು ಸ್ಟೋರಿ ಅವ್ರದ್ದು. ಅದರ ಆಧಾರದ ಮೇಲೆ ಕಪ್ಪು ಜನರ ಕೆಂಪು ನೆರಳು ಅಂತೇಳಿ ಈ ಸಿದ್ಧಿಯರನ್ನೇ ಬಳಸ್ಕೊಂಡು ಸಿದ್ಧಿಯರಿಂದ ಒಂದು ನಾಟಕ ಮಾಡಿಸಿದ್ರು. ಅಂದರೆ ಅದೊಂದು ರೀತಿ ನಿಗ್ರೋ ಬದುಕನ್ನು ಹೇಳುವಂಥದ್ದೇ ಅದು. ಬಟ್ ಇವರ ಪ್ರಯಾಣಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಹಂಗಾಗಿ ರಾಮಕೃಷ್ಣ ದುಂಡಿಭಟ್ರ ಬಗ್ಗೆ ನಮಗೆಲ್ಲ ಗೊತ್ತಿತ್ತು. ಹುಚ್ಚಪ್ಪ ಮಾಸ್ಟ್ರು ನಮ್ಮ ಜೊತೆಗಿದ್ದರು, ಟ್ರೈಬಲ್ ಶಾಲೆಯ ಹೆಡ್ ಮಾಸ್ಟ್ರು. ನಾನು ಈಗಾಗಲೇ ಅನೇಕ ಬಾರಿ ಅವ್ರ ಹೆಸರು ಹೇಳಿದ್ದೀನಿ. ಸೊ ಅವರು ಅಲ್ಲಿ ಹೋಗೋಣನ್ರಿ, ರಾಮಕೃಷ್ಣ ದುಂಡಿಭಟ್ರು ಇರ್ತಾರೆ, ನಾವು ಸಿದ್ಧಿಯರನ್ನ ನೋಡಿ ಬರೋಣ ಅಲ್ಲಿ ಅಂತೇಳಿ ಅವ್ರ ಮೂಲಕ ಅವರಿಗೆಲ್ಲ ಅರೇಂಜ್ ಮಾಡಿಸಿದ್ವಿ. ಅಲ್ಲಿ ಮಂಚಿಕೇರಿಗೆ ಹೋದ್ವಿ. ಮಂಚಿಕೇರಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹಾಡಿ, ಅದರಲ್ಲಿ ಒಬ್ಬರು ಬಾಬು ಗಿರಿಗೋಲಿ ಸಿದ್ಧಿ ಅಂತ, ಆತ ಒಳ್ಳೆ ಕಲಾವಿದ. ಸಿದ್ಧಿ ಡಮಾಮಿಯನ್ನು ಮಾಡೋದ್ರಲ್ಲಾಗಲಿ ಅಥವಾ ಈ ನಾಟಕಗಳಲ್ಲಿ ಅಭಿನಯಿಸೋದಾಗಲಿ ಈ ರಾಜರಾಜೇಶ್ವರಿ ರಂಗ ವಿಭಾಗದ ವತಿಯಿಂದ ತಯಾರಾಗಿದ್ದಂಥ ಒಬ್ಬ ಒಳ್ಳೆಯ ಕಲಾವಿದ. ನಾವು ಅವರನ್ನು ಮುಖ್ಯವಾಗಿ ಅವ್ರ ಮನೆಗೆ ಹೋದ್ವಿ ನಾವು. ಸೊ ಅಲ್ಲಿ ಹೋದ್ವಿ. ಒಂದು ಒಳ್ಳೆ ಕಾಡಿನ ನಡುವೆ ಅಲ್ಲಲ್ಲಿ ಪುಟ್ಟ ಗುಡಿಸಲುಗಳು. ಸೊ ಬಾಬು ಗಿರಿಗೋಲಿ ಸಿದ್ಧಿ ಮನೆ ಹತ್ರ ಎಲ್ಲ ನಾವು ಸಾಮಾನು ಸರಂಜಾಮಗಳನ್ನು ಇಳಿಸಿ ಸುತ್ತಮುತ್ತ ಎಲ್ಲ ಓಡಾಡಿದ್ವಿ. ಆಮೇಲೆ ಅಲ್ಲಿ ಗೋದಾವರಿ ಅಂತ ಒಬ್ಬ ಹೆಣ್ಮಗಳು, ಇನ್ನೂ ನೆನಪಿದೆ ನಂಗೆ ಚೆನ್ನಾಗಿ, ಲಕ್ಷ್ಮೀ ಸಿದ್ಧಿ ಅಂತ, ಗೋದಾವರಿ ಸಿದ್ಧಿ ಲಕ್ಷ್ಮೀ ಸಿದ್ಧಿ ಅಂತ. ಈಗ ಅದೇ ಫ್ಯಾಮಿಲಿ ಹುಡುಗಿನೇ ಈಗ ಲಕ್ಷ್ಮೀ ಸಿದ್ಧಿ ಅಂತ ಭಾಳ ಪ್ರಖ್ಯಾತ ಹಾಡುಗಾರ್ತಿ ಆಗಿಬಿಟ್ಟಿದ್ದಾಳೆ. ಕೆಲವೆಲ್ಲ ಹಿಂಗೆ ನೋಡಿರಬೇಕು ಯೂಟ್ಯೂಬ್ನಲ್ಲೆಲ್ಲ ಅವ್ರದ್ದೇ. ಈಗ ಯಾವುದೋ ಸಿನಿಮಾಕ್ಕೆ ಕೂಡ ಹಾಡೋದ್ಲಾಕೆ, ಯಾರು ಲಕ್ಷ್ಮೀ ಬಾಬು ಗಿರಿಗೋಲಿ ಸಿದ್ಧಿಯ ಮಗಳು ಆಕೆ. ಸೊ ಆವಾಗ ಲಕ್ಷ್ಮೀ ಸಿದ್ಧಿ ಆಕೆ ಬೇರೆ. ಆಕೆ ಬಹುಶಃ ಈ ಲಕ್ಷ್ಮೀ ಸಿದ್ಧಿ ಅವಾಗ ಸಣ್ಣ ಮಗು ಇರಬೇಕು ನಾವು ಹೋದಾಗ, ಈಗ ಆಡ್ತಿರುವಂಥವಳು. ಅಲ್ಲಿ ಒಳ್ಳೆ ಕಂಠ ಇದೆ ಅವ್ರಿಗೆಲ್ಲ. ಸೊ ಹಂಗಾಗಿ ಆ ಗೋದಾವರಿ ಮತ್ತು ಆ ಲಕ್ಷ್ಮೀ ಸಿದ್ಧಿ ಅಷ್ಟೊತ್ತಿಗಾಗಲೇ ಅಂಗನವಾಡಿ ಟೀಚರಾಗಿ ನಾವು ಕೆಲಸ ಮಾಡ್ತಾಯಿದ್ರು. ಸೊ ಅವ್ರು ನಮ್ಮನ್ನು ಎಲ್ಲ ಕಡೆಗೂ ಓಡಾಡಿಸಿ ಇಂತಿಂಥ ಮನೆಗಳಿವೆ, ಇಲ್ಲಿದೆ, ಹೀಗಿದೆ ಅಂತ. ನನಗೆ ಆಶ್ಚರ್ಯ ಆಗೋದು ಏನಪ್ಪ ಅಂದರೆ, ಅಲ್ಲಿವರೆಗೆ ಅದನ್ನು ಕಲ್ಪನೆ ಮಾಡೇ ಇರಲಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ಒಂದು ಏನು, ಅವರು ಪೋರ್ಚುಗೀಸರ ಆಡಳಿತಕ್ಕೆ ಒಳಪಟ್ಟು ಬಂದು ಗೋವಾದಲ್ಲಿ ಮಾರಾಟ ಮಾಡಲ್ಪಟ್ಟ ಮೇಲೆ ಅವರು ಸಹಜವಾಗಿಯೇ ಅವರ ಅವರ ಬುಡಕಟ್ಟು ಧರ್ಮವನ್ನು ಕಳ್ಕೊಂಡು, ಆಫ್ರಿಕಾದ ಮೂಲ ಧರ್ಮವನ್ನು ಕಳ್ಕೊಂಡು ಕ್ರಿಶ್ಚಿಯಾನಿಟಿಗೆ ಸೇರಿದ್ದಾರೆ. ಅನಿವಾರ್ಯ ಅವ್ರನ್ನ ಕನ್ವರ್ಷನ್ ಮಾಡಿದ್ದಾರೆ. ಆಮೇಲೆ ಅವರು ಅರಬ್ನ ಅಂದರೆ ಈ ಬಿಜಾಪುರದ ಸುಲ್ತಾನರು ಅವರೆಲ್ಲ ಇದ್ರಲ್ಲ, ಅವ್ರಿಗೆ ಯುದ್ಧ ಮಾಡೋದಕ್ಕೆ ಕೂಡ ಮಾರಾಟ ಮಾಡಲ್ಪಟ್ಟಿದ್ದಾರೆ. ಅರಬ್ಬರು ಕೂಡ ಇವ್ರ ಜೊತೆಗೆ ಸೇರಿದ್ರು ಜನಗಳನ್ನ ಹಿಡ್ಕೊಂಬರೋದ್ರಲ್ಲಿ. ಅಲ್ಲಿಗೆ ಕೆಲವರು ಅವರು ಮುಸ್ಲಿಮರಾಗಿದ್ದಾರೆ. ಹಂಗೆ ಅಲ್ಲಿ ಅವರೇ ಇದಕ್ಕೆ ಹೋದವರು. ಈ ವಾಪಸ್ ಕಾಡಿಗೆ ಬಂದಮೇಲೆ ಹಿಂದೂಗಳ ಮನೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಮಾಡ್ತಾ ಅವ್ರ ಮನೆಗಳಲ್ಲಿ ಒಂದು ಕೂಲಿಗಿಲ್ಲಿ ಮಾಡ್ತಾಯಿದ್ರು, ಅಲ್ಲಿ ಅವರು ಹಿಂದೂಗಳಾಗಿದ್ದಾರೆ. ಅಂದರೆ ಒಂದೇ ಹಾಡಿನಲ್ಲಿ ಅಥವಾ ಅಲ್ಲಿ ಇಡೀ ಸಿದ್ಧಿ ಜನಾಂಗ ಒಂದು ಪುಟ್ಟ ಸಮುದಾಯ ಅದು. ಇವತ್ತು ನನ್ನ ಪ್ರಕಾರ ಏನೊಂದು 5-6 ಸಾವಿರ ಜನಸಂಖ್ಯೆ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ನಾನು ಆಗಿನ ಕಾಲದ ಹೇಳ್ತಾಯಿದ್ದೀನಿ. ಆಗಿನ ಕಾಲಕ್ಕೆ ಅಷ್ಟೂ ಇರಲಿಲ್ಲ, ಇನ್ನೂ ಕಡಿಮೆ ಜನಸಂಖ್ಯೆ. ಅದರಲ್ಲಿ ಒಂದಷ್ಟು ಜನ ಸಿದ್ಧಿಗಳು, ಒಂದಷ್ಟು ಜನ ಹಿಂದೂಗಳು, ಒಂದಷ್ಟು ಜನ ಮುಸ್ಲಿಮರು, ಒಂದಷ್ಟು ಜನ ಕ್ರಿಶ್ಚಿಯನ್ರು. ಎಷ್ಟೋ ಸಲ ಆಶ್ಚರ್ಯ ಅಂದರೆ, ಕೆಲವು ಭಾಗಗಳಲ್ಲಿ ನಾನು ಓಡಾಡ್ತಾ ನೋಡಿದ್ದೀನಿ, ಒಂದೇ ಮನೆಯಲ್ಲಿ ಈಗ ಮಾವ ದೊಡ್ಡವನು ಮನೆ ಹಿರಿಯ ಹಿಂದೂ ಆಗಿದ್ದರೆ ಹೆಂಡ್ತಿ ಕ್ರಿಶ್ಚಿಯನ್ನು, ಮತ್ತು ಮಗಳನ್ನ ಕೊಟ್ಟಿರೋದು ಮುಸ್ಲಿಂ ಸಿದ್ಧಿ ಮನೆಗೆ. ಯಾಕೆ ಹಿಂಗಾಗಿದೆ ಅಂತಂದರೆ ಇವರ ಬಣ್ಣ, ಇವರಿದು ಎಲ್ಲ. ಯಾಕೆಂದರೆ ಇವರು ಗುಂಗುರು ಕೂದಲನ್ನ, ಆಫ್ರಿಕಾದ ಜನ ಹೇಗಿದ್ದಾರೋ ಹಾಗೇನೇ ನಿಗ್ರೋಲಾಯ್ಡ್ ಸಮುದಾಯ ಅಂದರೆ ಅದೇ ಥರ ಕಪ್ಪು ಬಣ್ಣ ಮತ್ತು ಗುಂಗುರು ಕೂದಲು, ಮತ್ತು ನೋಡೋದಕ್ಕೆ ಅವರೇ ಬೇರೆನೇ. ಇಲ್ಲಿ ಯಾವ ಹಿಂದೂನೂ ಬಹುಶಃ ಅವ್ರನ್ನ ಸ್ವೀಕರಿಸಿಲ್ಲ. ಅಂದರೆ ವೈವಾಹಿಕ ಜೀವನಕ್ಕೆ ಮತ್ತೊಂದಕ್ಕೆ, ಅಥವಾ ಇವರು ಅದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಅವ್ರ ಬಣ್ಣ ಇದನ್ನೆಲ್ಲ ನೋಡಿ ಯಾರೂ ಅವ್ರನ್ನ ರಕ್ತ ಸಂಬಂಧಕ್ಕೆ ಒಳಪಡಿಸ್ಕೊಳ್ದೇ ಇರೋದ್ರಿಂದ ಅನಿವಾರ್ಯವಾಗಿ ಅವ್ರ ಮಕ್ಕಳುಗಳನ್ನ ಯಾವುದು ಮುಸ್ಲಿಮೋ ಅಥವಾ ಕ್ರಿಶ್ಚಿಯನ್ನೋ ಹಿಂದೂನ ಮುಖ್ಯ ಆಗೋದೇ ಇಲ್ಲ. ಅವ್ರ ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಒಂದೇ ಕುಟುಂಬದಲ್ಲಿ 3 ಧರ್ಮಗಳನ್ನು ನೋಡುವಂಥ ಒಂದು ಆಶ್ಚರ್ಯಕರವಾದ ಇದು ನಮಗೆ ಕಾಣಿಸ್ತದೆ. ಹಾಗೆ ಭಾವೈಕ್ಯದಲ್ಲೂ ಇದ್ದಾರೆ ಅವರು. ಅವ್ರಿಗೆ ಧರ್ಮ ಮುಖ್ಯ ಅಲ್ಲ,
ನಾವು ಯಾವ ಧರ್ಮದಲ್ಲಿದ್ದೀವಿ ಅನ್ನೋದು. ಒಟ್ಟು ನಾವೆಲ್ಲರೂ ಸಿದ್ಧಿಯರು ಅಂತ. ಅದಕ್ಕೆ ನಾನೀಗ ಅವ್ರು ಕರಿತೀನಿ, ನೀವೆಲ್ಲ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಸಿದ್ಧಿ ಧರ್ಮ ಅಂತ ಮಾಡ್ಕೊಳ್ಳಿ ಅಂತ ತಮಾಷೆ ಮಾಡ್ತಿರ್ತೀನಿ ನನಗೆ ಅಲ್ಲಿ ಸ್ನೇಹಿತರುಗಳೆಲ್ಲ ಸಿಕ್ಕಿದಾಗ. ನೀವು ಸಿದ್ಧಿ ಧರ್ಮಕ್ಕೆ ಸೇರಿದವ್ರು, ನೀವು ಆಫ್ರಿಕಾದ ಮೂಲ ಬುಡಕಟ್ಟುಗಳು, ನೀವು ಸಿದ್ಧಿ ಧರ್ಮ ಅಂತ ಮಾಡ್ಕೊಳ್ಳಿ ಅಂತ ನಾನು ತಮಾಷೆಗೆ ಹೇಳ್ತಿರ್ತೀನಿ. ಅಷ್ಟು ಸುಲಭ ಅಲ್ಲ. ಇವತ್ತು ಧರ್ಮಗಳನ್ನು ಒಂದು ಸಲ ತೊಗೊಂಡ್ಬಿಟ್ಮೇಲೆ ಅದರಿಂದ ಈಚೆಗೆ ಬರೋದು ಅನೇಕ ಬೇರೆ ಬೇರೆ ಒತ್ತಡಗಳು ಇರ್ತವೆ, ಬೇರೆ ಬೇರೆ ಕಷ್ಟಗಳಿವೆ, ಅದರಲ್ಲ ಮಾತು ಬೇರೆ. ನಾನು ಅದನ್ನು ಹೆಚ್ಚು ಬೆಳೆಸಲ್ಲ ಇಲ್ಲಿ. ಆಮೇಲೆ ಜೊತೆಗೆ ಹೊಸ ಧರ್ಮನ ಮತ್ತೆ ಯಾಕೆ ಹುಟ್ಟಾಕ್ಬೇಕು ಇನ್ನೊಂದು? ಅಲ್ಲ ಇಷ್ಟೆಲ್ಲ ಧರ್ಮಗಳ ನಡುವೆ ನಾನು ಹೇಳೋದು ಅಂದರೆ ಅವರ ಒರಿಜಿನಾಲಿಟಿನ, ಅವರ ಐಡೆಂಟಿಟಿಯನ್ನು ಕಾಪಾಡ್ಕೋಬೇಕಾದ್ರೆ ಎಲ್ಲೋ ಒಂದು ಕಡೆ ಅವರು ಆಫ್ರಿಕಾದಿಂದ ಬಂದವರಾದದ್ರಿಂದ ಅವರು ಆ ಥರದ ಒಂದು ಅಲ್ಲಿ ಅವ್ರನ್ನ ಗಮನಿಸ್ಕೋಬೋದು. ಸುಮ್ಮನೆ ಎಳೆದಾಡ್ತಾರೆ ಅವ್ರನ್ನ, ನೀವು ನಮ್ಮ ಧರ್ಮದವ್ರು ಅಂತ ಒಂದು ಸಮುದಾಯನ, ಅದು ಸರಿಯಾದಿದ್ದಲ್ಲ ಅಂತ ನಾನು ಹೇಳೋದು. ಅದಿರಲಿ, ಅದು ಬೇರೆ ಪ್ರಶ್ನೆ ಅದು. ಹೀಗೆ ಅಲ್ಲೋದಾಗ ಎಲ್ಲ ಧರ್ಮದ ಜನನೂ ಒಂದೊಂದೇ ಕುಟುಂಬದೊಳಗಡೆ ಕಂಡರು. ನಮಗೆ ಆಶ್ಚರ್ಯ ಆಯಿತು ನಮಗೆ ಇದು. ಆಮೇಲೆ ಅವರ ಇಷ್ಟು ವರ್ಷಗಳಲ್ಲಿ ಅವರು ನನ್ನ ಪ್ರಕಾರ ಒಂದು ನಮ್ಮ ಉತ್ತರ ಕನ್ನಡದ ಕಾಡುಗಳಿಗೆ 150-200 ವರ್ಷಗಳಿಂದ ಬಂದು ಸೇರಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಗೋವಾ ಕಡೆಯಿಂದ ಅಂದರೆ ಪೋರ್ಚುಗೀಸರ ಆಡಳಿತದ ಬಿಗಿ ಇದಾದ ಮೇಲೆ ಬಂದುಬಿಟ್ಟಿದ್ದಾರೆ ಇಲ್ಲಿ. ಬಂದು ಸೇರ್ಕೊಂಡ ಮೇಲೆ ಏನು ಮಾಡಿದ್ದಾರೆ ಅವರು, ಇಲ್ಲಿ ಬೆರ್ತಿದ್ದಾರೆ ಸುತ್ತಮುತ್ತ ಜನಗಳ ಜೊತೆಗೆ. ಅಂದರೆ ಬೆರ್ತಿದ್ದಾರೆ ಅಂತಂದರೆ ಧಾರ್ಮಿಕವಾಗಿ ಅಲ್ಲದೇ ಇದ್ರು, ಅಂದರೆ ಇದರಲ್ಲಿ ಸಾಮಾಜಿಕವಾಗಿ ಅಲ್ಲದೇ ಇದ್ರು ಸಾಂಸ್ಕೃತಿಕವಾಗಿ ಬೆರ್ತಿದ್ದಾರೆ. ಅಲ್ಲಿ ಅವತ್ತಿನ ಸಂಜೆಗೆ ನಮಗೊಂದು, ಅಲ್ಲೇ ಉಳ್ಕೊಂಡ್ವಿ ನಾವು. ಅವತ್ತು ಸಂಜೆಗೆ ಒಂದು ನಾಟಕವನ್ನು ಮಾಡಿದ್ರು ಅವರು. ಯಾವುದು? ಸಂಗ್ಯಾಬಾಳ್ಯ. ಓಹೋ. ನೋಡಿ, ಉತ್ತರ ಕರ್ನಾಟಕ ಭಾಗದ ಬಹಳ ಮುಖ್ಯವಾದಂಥ ಸಣ್ಣಾಟ ಪ್ರಕಾರ ಅದು ಸಂಗ್ಯಾಬಾಳ್ಯ. ಇವರು ಅದ್ಭುತವಾಗಿ ಸಂಗ್ಯಾಬಾಳ್ಯವನ್ನು ಒಂದು ಹಾಡು ತೋರಿಸಿದ್ರಲ್ಲಿ. ಅದಕ್ಕೆ ಕಾರಣ ನಾನು ಆಗಲೇ ಹೇಳಿದ್ನಲ್ಲ, ರಾಜರಾಜೇಶ್ವರಿ ರಂಗ ವಿಭಾಗದವರು ಅವ್ರನ್ನ ತಯಾರು ಮಾಡಿದರು. ಸೊ ಸಂಗ್ಯಾಬಾಳ್ಯ ಹಾಡಿ ಕೂಡ ತೋರಿಸಿದ್ರು. ತುಂಬ ಸುಂದರವಾಗಿ ಹಾಡ್ತಾರೆ, ಒಳ್ಳೆ ಕಂಠ ಇದು. ಆಮೇಲೆ ಅವರ ಬಹಳ ಮುಖ್ಯವಾದಂಥ ಒಂದು ಕಲೆ, ಬಹುಶಃ ಅದು ಆಫ್ರಿಕಾದ ಮೂಲದಿಂದ ಬಂದದ್ದೇನೋ, ಎಲ್ಲೋ ಅದು ಏನೇ ಅಂದ್ರೂ ಈ ಸಾಂಸ್ಕೃತಿಕವಾದ ತಂತುಗಳು ಕಟ್ಟಾಗಲ್ಲ ಅನ್ನೋದಕ್ಕೆ ಒಂದು ಮಾನಸಿಕವಾಗಿ ಅದು ರಕ್ತದೊಳಗಡೆ ಇದ್ಬಿಟ್ಟಿರ್ತದೇನೋ ಅದಕ್ಕೆ ಅನಿಸುತ್ತೆ ನನಗೆ. ಅವರು ಸಿದ್ಧಿಯರಲ್ಲಿ ಬಹಳ ಮುಖ್ಯವಾದದ್ದು ಡಮಾಮಿ ಕುಣಿತ ಅಂತೇಳಿ, ಡಮಾಮಿ ಡ್ಯಾನ್ಸ್. ಡಮಾಮಿ ಅಂತ ಅಂದರೆ ನಮ್ಮ ಡೊಳ್ಳು ಇದ್ದಾಗೇನೆ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ಇದು ಚರ್ಮವಾದ್ಯ ಅದು. ಅದು ಎರಡೂ ಕೈಗಳಲ್ಲಿ ಹಿಂಗೆ ಬಡಿಬೇಕು ಅದನ್ನು. ಡಮಾಮಿ ಅವರೇ ಮಾಡ್ಕೊಳ್ತಾರೆ ಅದನ್ನು. ಎಮ್ಮೆ ಚರ್ಮದಲ್ಲೋ ಅಥವಾ ದನ ಚರ್ಮ ಯಾವುದ್ರಲ್ಲಾರು ಮಾಡ್ಕೊಳ್ತಾರೆ. ಆದರೆ ಅವ್ರ ರಿದಮ್ಸೇ ಬೇರೆ ಅದಕ್ಕೆ. ಅಂದರೆ ಒಂದು ಬೆಡ್ಕೊಂಡು ಅವನು ಒಬ್ಬ ಶುರು ಮಾಡ್ತಾನೆ, ಕಾಲ ಹತ್ರ ಇಟ್ಕೊಳ್ತಾನೆ ಹಿಂಗೆ. ಅದನ್ನ ಕಾಲ ಹತ್ರ ಇಟ್ಕೊಂಡು ಡಿಮ್ ಶುರು ಮಾಡ್ತಾನೆ. ಶುರು ಮಾಡ್ಕೊಂಡು ಮೊದಲೊಂದು ಇಬ್ಬರು ಬರ್ತಾರೆ, ಅದಕ್ಕೆ ಅದರ ರಿದಮ್ಸ್ಗೆ ತಕ್ಕನಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇನ್ನಷ್ಟು ಜನ ಇಡೀ ಹಾಡಿ ಸೇರ್ಕೊಂಬಿಡುತ್ತೆ. ಅದ್ರ ನಡುವೆ ಅನೇಕ ವೇಷಗಳು ಹಾಕ್ಕೊಂಡು ಬರ್ತಾರೆ, ಏನೇನೋ ಇದನ್ನೆಲ್ಲ ಬೆಳ್ಕೊಂಡು ಬರೋದು. ಸಂಭಾಷಣೆಗಳು ಭಾಳ ಬ್ಯೂಟಿಫುಲ್ ಆದ ಸಂಭಾಷಣೆಗಳು, ತಮಾಷೆ ಮಾಡುವ ಸಂಭಾಷಣೆಗಳು, ಅಣಕಿಸುವ ಸಂಭಾಷಣೆಗಳು, ಇದು ಮತ್ತು ಅದೇ ಥರದ ಅಭಿನಯ ಮಾಡಿಕೊಂಡು ಇಡೀ ಆ ಡಮಾಮಿ ಕುಣಿತ ಅನ್ನುವಂಥದ್ದು ಒಂದು ವಿಗರಸ್ ಡ್ಯಾನ್ಸ್. ಅದು ಹಂಗೆ ಚೆನ್ನಾಗಿ ಕುಣಿತಾರೆ ಅವರ ಇಡೀ ಶಕ್ತಿವಂತರು ಅವರು. ಟಕ ಕುಣಿಯೋದಲ್ಲದೆ ಅದನ್ನು ಒಂಥರ ಒಂದು ನಾಟಕೀಯವಾಗಿ ಪರಿವರ್ತಿಸ್ಬಿಡ್ತಾರೆ. ಅದರಲ್ಲೊಂಥರ ನಾಟಕದ ರೂಪವೂ ಇರ್ತದೆ, ಡ್ಯಾನ್ಸು ಇರ್ತದೆ, ಸಂಭಾಷಣೆಗಳು ಇರ್ತವೆ, ಅದ್ಭುತವಾದ ಹಾಡು ಇರ್ತವೆ. ನನಗೆ ಯಾವುದೋ ನಿಜವಾಗಿ ಒಂದು ಬುಡಕಟ್ಟಿನ ನೃತ್ಯನೇ ಇದು, ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಥರ ಒಂದು ಎಲ್ಲರನ್ನೂ ಒಳಗೊಳಿಸ್ಕೊಳ್ಳೋದಿದೆಯಲ್ಲ, ಬರ್ತಾ ಇಡೀ ಸಮೂಹನೇ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಲ್ಲ, ಹಾಡಿನೇ ಕುಣಿಯೋಕ್ಕೆ ಶುರು ಮಾಡುತ್ತಲ್ಲ, ಅದು ನಿಜವಾಗಿ ಒಂದು ಫೋಕು. ಮತ್ತು ಅದು ಟ್ರೈಬಲ್ಸಲ್ಲಿ ಇರೋವಂಥದ್ದು ಅದು. ಆ ಥರದ ಡಮಾಮಿ ಡ್ಯಾನ್ಸನ್ನು ನೋಡಿದ್ವಿ. ಇನ್ನೊಂದು ಹೆಣ್ಮಕ್ಳುಗಳು ಪುಗಡಿ ಡ್ಯಾನ್ಸ್ ಅಂತ ಒಂದು ಮಾಡಿದ್ರು, ಮಾರನೆಗೆ ಅಂತ ಕಾಣಿಸುತ್ತೆ. ನಾವು 2 ದಿವಸ ಇದ್ವಿ ಅಲ್ಲಿ. ಆ ಪುಗಡಿ ಡ್ಯಾನ್ಸು ಅದು ನಮ್ಮ ಕರ್ನಾಟಕದಿಂದ ಪ್ರಭಾವಿತರಾಗಿರೋದು ಅಂತ ನಾನು ಅಂದ್ಕೊಂಡೆ. ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದುವೇ ಈ ಮೀನುಗಾರರ ಹೆಣ್ಮಕ್ಳು ಕೊಡಗಳನ್ನು ಇಟ್ಕೊಂಡು, ಕೊಡಗಳನ್ನು ತಲೆ ಮೇಲೆ ಇಟ್ಕೊಂಡು ಮತ್ತು ಕಂಕಲ್ನಲ್ಲಿ ಇಟ್ಕೊಂಡು ರೌಂಡಾಗಿ ಡ್ಯಾನ್ಸ್ ಮಾಡ್ತಾರೆ. ಅದು ಕೊಡದ ಕುಣಿತ ಅಂತಲೂ ಕರಿತೀವಿ ನಾವು. ಅವರು ಮೀನುಗಾರರಲ್ಲಿ ಇನ್ನೇನೇನೋ ಹೆಸರಿಡ್ಬೋದು, ಅದಕ್ಕೆ ಮಾತು ಬೇರೆ. ಅದರ ಪ್ರಭಾವನೇ ಇರಬೇಕು. ಯಾಕೆಂದರೆ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದಮೇಲೆ ಅದು ಸಹಜವಾಗಿ ಇರುವಂಥದ್ದು. ಅದನ್ನು ಇಟ್ಕೊಂಡವರು ಹೆಣ್ಮಕ್ಳುಗಳು ಬಿಂದಿಗೆಗಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಅದು ಪುಗಡಿ ಡ್ಯಾನ್ಸ್ ಅಂತ. ಸೊ ಅದು ಆದರೆ ನನಗೆ ಭಾಳ ಇಷ್ಟ ಆದದ್ದು ಯಾವುದಪ್ಪ ಅಂದರೆ ಈ ಡಮಾಮಿ ಡ್ಯಾನ್ಸು. ಡಮಾಮಿದು ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ
ಕಪ್ಪು ಜನರ ಕೆಂಪು ನೆರಳು ಒಂದು ಆಗಲೇ ಹೇಳಿದ್ನಲ್ಲ, ಅದರದ್ದೊಂದಷ್ಟು ನಾಟಕ ಅಭಿನಯಿಸಿ ಅಂತ ಹೇಳಿದ್ವಿ. ಅದನ್ನು ಅಲ್ಲಿ ಅಭಿನಯಿಸಿ ತೋರಿಸಿದ್ರು. ಅದರಲ್ಲಿ ಅಂದರೆ ಅವ್ರ ನೋವೇನಿದೆ ಎತ್ತಿದೆ ಅಂತೇಳಿ. ಆಮೇಲೆ ಮಾರನೆಗೆ ಏನು ಮಾಡಿದ್ವಿ ನಾವು, ಕೆಲವು ಹಿರಿಯರನ್ನ ಇಟ್ಕೊಂಡು ಸ್ವಲ್ಪ ಹಾಡಿ ನಿಮಗೆ ಬರುವಂಥದ್ದನ್ನ ಅಂತ ನೋಡಿ. ಅದು ಭಾಷೆನೂ ಭಾಳ ಅದ್ಭುತ ಅವ್ರದ್ದು. ಅಂತಂದರೆ ಅವರು ಗೋವಾದಲ್ಲಿದ್ದ ಕಾರಣಕ್ಕೆ ಕೊಂಕಣಿ ಅವ್ರ ಪ್ರಧಾನವಾದ ಭಾಷೆ ಆಯಿತು, ಕೊಂಕಣಿನ ಕಲ್ತರು. ಆದರೆ ಆ ಕಡೆಗೆ ಮರಾಠಿ ಇದು ಇತ್ತಲ್ಲ ಸಂಪರ್ಕ, ಹಂಗಾಗಿ ಮರಾಠಿ ಪದಗಳು ಸೇರಿಕೊಂಡಿವೆ ಅದರೊಳಗಡೆ. ಮತ್ತು ಇತ್ತ ಕಡೆ ಕನ್ನಡ ಪದಗಳು ಸೇರಿಕೊಂಡಿವೆ ಇಲ್ಲಿಗೆ ಬಂದು ಸೇರ್ಕೊಂಡ್ಮೇಲೆ. ಹಂಗಾಗಿ ಕೊಂಕಣಿ ಪ್ರಧಾನವಾಗಿದ್ದರೂ ಕೂಡ ಮರಾಠಿ ಮತ್ತು ಕನ್ನಡ ಮಿಶ್ರಿತ, ಈ ಮೂರೂ ಭಾಷೆಗಳ ಮಿಶ್ರಿತ ಸಿದ್ಧಿ ಭಾಷೆ ಅಂತ ಕರೆಯೋಕ್ಕೆ ಇದು ಮಾಡ್ತೀನಿ. ಹೆಂಗೆ ನಾನು ಮೊದಲು ಸಿದ್ಧಿ ಧರ್ಮ ಅಂತ ಒಂದು ಹೇಳಿದ್ನೋ, ಸಿದ್ಧಿಯರ ಭಾಷೆ. ಅಂದರೆ ಇದೇನಾಗ್ತದೆ, ಬೇರೆ 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 ಭಾಷೆಗಳ ಸಂಪರ್ಕದಲ್ಲಿ ಒಂದು ಹೊಸ ಭಾಷೆನೇ ಹುಟ್ಟೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವ್ರದ್ದು ಒಂದು ಉದಾಹರಣೆ. ನಾವು ಅದನ್ನು ಲ್ಯಾಂಗ್ವೇಜ್ ಕ್ರಿಯೋಲ್ ಅಂತ ಕರಿತೀವಿ. ಕ್ರಿಯೋಲ್ ಅಂತಂದರೆ ಒಂದು ಈ ಕಡೆ ಆ ಕಡೆಗೆ ಸಂಪರ್ಕದಿಂದ ಒಂದು ಹೊಸದೇ ಆದಂಥ ಒಂದು ಪ್ರದೇಶ ಅಲ್ಲಿ ಹುಟ್ಕೊಳ್ತದೆ, ಒಂದು ಹೊಸ ಭಾಷೆ ಹುಟ್ಕೊಳ್ತದೆ. ಹಂಗಾಗಿ ಸಿದ್ಧಿಯರ ಭಾಷೆಯಲ್ಲಿ ಕೊಂಕಣಿ ಪ್ರಧಾನವಾಗಿದ್ದರೂ ಕೂಡ ಕನ್ನಡ ಮತ್ತು ಮರಾಠಿ ಭಾಷೆಗಳು ಸೇರಿಕೊಂಡು ಅವ್ರದ್ದೊಂದು ಭಾಷೆನೇ ಭಾಳ ಚೆನ್ನಾಗಿ ಮೇಜರಾಗಿ ಕೊಂಕಣಿ ಮಾತ್ರ. ಅದರಲ್ಲಿ ಇವರು ಹಾಡ್ತಾರಲ್ಲ, ಹಾಡೋದ್ರಲ್ಲಿ ಕನ್ನಡ ಪದಗಳಿವೆ, ಮರಾಠಿ ಪದ ಇವೆ, ಕೊಂಕಣಿ ಪದಗಳಿವೆ. ಒಂದು ಏನಿಲ್ಲ ಅಂದರೂ 60-70 ಭಾಗ ನಮ್ಗೆ ಅರ್ಥ ಆಗ್ಬಿಡುತ್ತದು ಅವ್ರು ಹಾಡ್ತಿರುವಾಗಲೇ. ಅದರಲ್ಲಿ ಎಷ್ಟೋ ಹಾಡುಗಳನ್ನು ನಾನು ಕೇಳಿದಾಗ, ನಾನೀಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಮಾಡಿದಂಥ ಸಿದ್ಧಿಯರ ಸಂಸ್ಕೃತಿ ಪುಸ್ತಕದಲ್ಲಿ ಆ ಕೆಲವು ಹಾಡುಗಳನ್ನ ಉಲ್ಲೇಖ ಮಾಡಿದ್ದೀನಿ, ಹೇಗೆ ಆಡ್ತಾರೆ ಇವರು ಅಂತೇಳಿ. ತಮ್ಮ ಕಷ್ಟ ಸುಖ, ಕಾಡಿನ ಜೊತೆಗಿರೋ ಸಂಬಂಧ, ತಾವು ತೊತ್ತುಗಳಾಗಿ ಹೆಂಗೆ ಬದುಕಿದ್ವಿ, ಎಲ್ಲವನ್ನೂ ಅದರೊಳಗೆ ಸಣ್ಣ ಸಣ್ಣ ಇದರೊಳಗೇ ಅವ್ರು ಹಾಡ್ಕೊಳ್ತಾರೆ. ಅಂದರೆ ಅವರ ಕಷ್ಟ ಸುಖಗಳನ್ನು ಹಾಡುಗಳ ಮೂಲಕ ನಾವು ನೋಡ್ಲಿಕ್ಕೆ ಸಾಧ್ಯ. ಅಂದರೆ ಅವ್ರು ಬೆಳೆದು ಬಂದ ಬಗ್ಗೆ, ಬದುಕ್ತಿರೋ ರೀತಿ, ಅವ್ರಿಗಿರುವ ನೋವು, ಅದೆಲ್ಲವೂ ಅದರಲ್ಲಿ ವ್ಯಕ್ತ ಆಗ್ತದೆ. ಕತೆಗಳಲ್ಲೂ ಅಷ್ಟೇ. ಆಮೇಲೆ ಹೇಗೆ ಬಲಾಢ್ಯರು ನಮಗೆ ಮೋಸ ಮಾಡ್ತಾರೆ, ನಮ್ಮನ್ನು ದುಡಿಸ್ಕೊಳ್ತಾರೆ, ಹೇಗೆ ಮೋಸ, ಅವೆಂಥ ಕತೆಗಳೆಲ್ಲ ಇವೆ ಅದರಲ್ಲಿ. ಅಂದರೆ ಆಫ್ರಿಕಾದಂಥ ದೇಶದಲ್ಲಿ ಶತಮಾನಗಳ ಹಿಂದೆ ಇದ್ದಂಥ ಒಂದು ಜನಾಂಗ, ಒಂದು ಸಮುದಾಯ ದುತ್ತಂತ ಹೇಳಿ ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಬಂದು ಬಿಸಾಡಲ್ಪಡ್ತದದು. ಹಂಗಾಗಿ ಹಳೆಯ ತಂತುಗಳು ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಭಾಷೆ ಅಲ್ಲಿ ಯಾವುದೋ ಭಾಷೆ ಇದ್ದೇ ಇರ್ತದೆ ಡೆಫಿನೆಟಾಗಿ. ಆದರೆ ಈಗ ಎಷ್ಟೋ ತಲೆಮಾರುಗಳಾಗೋಗಿದೆ. ಹಂಗಾಗಿ ಅವ್ರಿಗೆ ಬಹುಶಃ ಗೋವಾಕ್ಕೆ ಹಿಡ್ಕೊಂಡು ಬಂದ ಸಂದರ್ಭದಲ್ಲಿ ಅವ್ರಿಗೆ ಆ ಭಾಷೆ ಅವ್ರಿಗೆ ಗೊತ್ತಿರ್ತದೆ, ಅವರ ಮೂಲ ಭಾಷೆ. ಬಹುಶಃ 1-2 ತಲೆಮಾರು ಆಗ್ತಿದ್ದಂಗೆ ಆ ಭಾಷೆ ಅವರಿಂದ ಕಳೆದೋಗ್ಬಿಟ್ಟಿದೆ. ಸೊ ಈಗ ಎಷ್ಟೋ ತಲೆಮಾರುಗಳಾಗ್ಬಿಟ್ಟಿರೋದ್ರಿಂದ ಅವರಲ್ಲಿ ಆ ಸಿದ್ಧಿ ಭಾಷೆ ಇಲ್ಲವೇ ಇಲ್ಲ. ಆದರೆ ನನಗೆ ಆಶ್ಚರ್ಯ ಅನ್ನೋದು ಈ ಡಮಾಮಿ ಹೇಗೋ ಉಳ್ಕೊಂಡಿದೆ. ಡಮಾಮಿ ಅವರಲ್ಲಿ ಹೆಂಗೋ ಉಳ್ಕೊಂಡು ಬಂದಿದೆ. ಸಾಂಸ್ಕೃತಿಕವಾದ ಒಂದು ಅನನ್ಯತೆ ಅದು ಐಡೆಂಟಿಟಿ ಅವ್ರನ್ನ ನೋಡೋವಂಥದ್ದು. ಸೊ ಇದು ಹೀಗೆ ಸಿದ್ಧಿಯರನ್ನ ನಾವು ನೋಡಿ ಅವರ ಜೊತೆಗೆಲ್ಲ ಕಳೆದು ಆಮೇಲೆ ಏನಾಯಿತು, ಎಷ್ಟು ದಷ್ಟಪುಷ್ಟವಾಗಿದ್ದಾರೆ ಜನಾಂಗ ಅಂದರೆ ಇವತ್ತಿಗೂ ಆಫ್ರಿಕಾದ ಎಲ್ಲ ಲಕ್ಷಣಗಳು ಇರೋದರಿಂದ ಅವ್ರನ್ನ ನಮ್ಮ ಸರ್ಕಾರ ಒಂದು ಸಲ ಏನು ಯೋಚನೆ ಮಾಡ್ತು ಅಂತಂದರೆ, ಈಗ ಅಮೆರಿಕಾದಲ್ಲಿ ಇರುವಂಥ ಈ ಜನಾಂಗ ಏನಿದೆ, ನಿಗ್ರೋಲಾಯ್ಡ್ ಸಮುದಾಯದ ಜನಾಂಗಗಳು, ಅವರನ್ನು ಅಲ್ಲಿ ಎಲ್ಲ ಒಲಿಂಪಿಕ್ಸ್ಗೆ ಬಳಸ್ಕೋತಾರೆ. ಅವರ ದೇಹದಾಢ್ಯವನ್ನು, ಅವ್ರಿಗಿರೋ ಶಕ್ತಿಯನ್ನು ಬಳಸ್ಕೊಂಡು ಅವ್ರು ಎಷ್ಟೋ ಪದಕಗಳನ್ನ ಗೆಲ್ತಾರೆ. ಆ ಥರ ನಾವ್ಯಾಕೆ ಮಾಡಬಾರ್ದು ಅಂತ ಅನಿಸಿರ್ಬೇಕಿಲ್ಲಿ ನಮ್ಮ ಸರ್ಕಾರದವ್ರಿಗೆ. ಕೆಲವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಯೂತ್ ಹಾಸ್ಟೆಲ್ಗಳಲ್ಲಿಟ್ಟು ಅವ್ರಿಗೆ ಒಂದಷ್ಟು ಟ್ರೈನಿಂಗ್ಗಳನ್ನೂ ಕೊಟ್ಟರು. ಟ್ರೈನಿಂಗ್ ಕೊಟ್ಟು ಇದು ಮಾಡಿದ್ರು. ಆದರೆ ಆ ಮಟ್ಟಕ್ಕೆ ಬೆಳೆಸಲಿಲ್ಲ. ಯಾಕೆ ಅಂದರೆ ಬಹುಶಃ ಏಕಾಏಕಿ ತಂದುಬಿಟ್ಟು ಒಂದು ಐಷಾರಾಮಿಯ ಒಂದು ಹಾಸ್ಟೆಲಲ್ಲಿ ಹಾಕ್ಬಿಟ್ಟು ಹಿಂಗೆ ತಿನ್ನಿ ಹಂಗೆ ತಿನ್ನಿ ಅಂತೇಳಿ ಮಾಡೋಕ್ಕೆ ಹೋದರೆ ಮಾನಸಿಕವಾಗೂ ತಯಾರು ಮಾಡಬೇಕಲ್ಲ ಅವ್ರನ್ನ. ಮಾನಸಿಕವಾಗಿ ತಯಾರು ಮಾಡೋದಾದರೆ ಅವ್ರನ್ನ ಅವ್ರದ್ದೇ ಪರಿಸರದಲ್ಲಿ ಮಾಡಬೇಕೇ ಹೊರತು, ಹಂಗಿದ್ರೆ ನೀವು ಅವ್ರನ್ನ ಸ್ಪೋರ್ಟ್ಸ್ಗೆ ನೀವು ಅಮೆರಿಕದವ್ರು ಬಳಸ್ಕೊಳ್ತೀರಿ ಅನ್ನೋದಾದರೆ ನೀವು ಅಲ್ಲೇ ಒಂದು ಹಾಸ್ಟೆಲ್ ಮಾಡಿ, ಮಂಚಿಕೇರಿಲೋ ಯಲ್ಲಾಪುರದಲ್ಲೋ ಹಳಿಯಾಳದಲ್ಲೋ ಒಂದು ಹಾಸ್ಟೆಲ್ ಮಾಡಿ, ಆ ಪರಿಸರದಲ್ಲೇ ಬೆಳೆಸಿ ಅವ್ರನ್ನ. ಪ್ರತಿ ವಾರ ಅವ್ರ ಮನೆಗೆ ಹೋಗೋಕ್ಕೆ ಬಿಡಿ ಅಲ್ವಾ. ಹಂಗೆ ಮಾಡಬೇಕೇ ಹೊರತು ಆ ಬೆಂಗಳೂರಂಥ ನಗರವನ್ನೇ ಅಥವಾ ನಗರಗಳನ್ನೇ ನೋಡದೇ ಇದ್ದಂಥ ಕಾಡಿನಲ್ಲಿರುವಂಥ ಜನನ ಏಕಾಏಕಿ ತಂದುಬಿಟ್ಟು ನೀವು ಬೆಂಗಳೂರಿನ ಐಷಾರಾಮಿ ಇದರಲ್ಲಿ ಇಟ್ಬಿಟ್ಟು ನಿಮ್ಮ ಎಲ್ಲ ಅನಗತ್ಯ ಶಿಸ್ತುಗಳನ್ನು ಅವ್ರ ಮೇಲೆ ಏರಿದ್ರೆ ಅವ್ರು ಹೆಂಗೆ ಆಗ್ತಾರೆ. ಹಂಗಾಗಿ ನನಗನ್ಸೋದು ಅದು ಫೇಲ್ಯೂರ್ ಆಯಿತು ಅಂತ. ಎಲ್ಲೋ ಕೆಲವರು ಅದರಲ್ಲಿ ಆಗಿದ್ದಾರೆ, ಬಟ್ ಆ ಮಟ್ಟಕ್ಕೆ ಹೋಗಲಿಲ್ಲ. ಒಲಿಂಪಿಕ್ಸ್ ಮಟ್ಟಕ್ಕೆ ಹೋಗುವಂಥ ರೀತಿಯಲ್ಲಿ, ಏಷ್ಯಾಡ್ ಮಟ್ಟಕ್ಕೆ ಹೋಗುವಂಥ ರೀತಿಯಲ್ಲಿ ಇವರು ಬೆಳೆಸಲಿಲ್ಲ, ಆಗಲಿಲ್ಲ. ಈಗ ನನಗೆ ನೋಡಿ, ಆ ಲಕ್ಷ್ಮೀ ಸಿದ್ಧಿ ಅಂತ ಹೇಳಿದ್ನಲ್ಲ, ಇತ್ತೀಚಿನ ಹೊಸ ಪೀಳಿಗೆಯಲ್ಲಿ ಹಾಡ್ತಕ್ಕಂಥ ಹೆಣ್ಮಗಳು ತುಂಬ ಚೆನ್ನಾಗಿ ಆಡ್ತಾಳೆ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯಾಕೆ ಇದು ಸ್ನಾತಕೋತ್ತರ ಪದವಿ ಪಡೆದಳು ಮತ್ತು PhD ಮಾಡ್ತಿದ್ದಾಳೆ.
ಮತ್ತು ಹಾಗೆಯೇ ಜೂಲಿಯಾನಾ ಸಿದ್ದಿ ಅಂತ ಹಳಿಯಾಳದ ಹೆಣ್ಮಗಳು ಒಂದು ಒಳ್ಳೆ ತಂಡ ಕಟ್ಕೊಂಡು ಸಿದ್ಧಿಯ ಹೆಣ್ಮಕ್ಳನ್ನ ಅದ್ಭುತವಾದ ಒಂದು ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡ್ತಿದ್ದಾಳೆ. ಆ ರೀತಿ ಎಷ್ಟೋ ಜನ ಈಗ ಅವ್ರದ್ದೇ ಒಂದು ತಂಡಗಳಿವೆ, ಸಿದ್ಧಿಯರ್ಧ ತಂಡಗಳಿದ್ದು ಅದನ್ನೇನು ಮಾಡ್ತಿದ್ದಾರೆ ಅವರು, ಬರೀ ಸಿದ್ಧಿನಾಸ ಅವರ ಸಿದ್ಧಿನಾಸ ಅನ್ನೋದಕ್ಕೆ ಮುಂದೆ ಬರ್ತೀನಿ. ಈ ಡಮಾಮಿ ಡ್ಯಾನ್ಸನ್ನು ಇಟ್ಕೊಂಡು ಒಂದು ರೂಪಕದ ರೀತಿಯಲ್ಲಿ ಅವ್ರ ಜೀವನವನ್ನು ಹೇಳೋ ರೀತಿಯ ಕೆಲವು ರೂಪಕಗಳನ್ನ ಕೂಡ ಮಾಡ್ತಾಯಿದ್ದಾರೆ. ಅಷ್ಟು ಮಟ್ಟಿಗೆ ಬುದ್ಧಿವಂತರಾಗಿದ್ದಾರೆ. ಮತ್ತು ಅವ್ರ ದೇವ್ರ ಬಗ್ಗೆ ಒಂದು ಹೇಳ್ಬೇಕು ನಾನು, ಸಿದ್ಧಿನಾಸ ಅಂತ ಅವ್ರದ್ದು ದೇವರು ಮಾಡ್ಕೊಂಡಿದ್ದಾರೆ. ಅವರು ಈಗ ನಮ್ಮ ಎಲ್ಲ ಜನಗಳ ಪ್ರಭಾವಕ್ಕೊಳಗಾಗಿ ಧರ್ಮಸ್ಥಳದ ಮಂಜುನಾಥನ್ನು ಪೂಜೆ ಮಾಡ್ತಾರೆ, ಕೆಲವರು ಮಸೀದಿಗೂ ಹೋಗ್ತಾರೆ, ಕೆಲವರು ಚರ್ಚ್ಗೂ ಹೋಗ್ತಾರೆ. ಸೊ ಇವೆಲ್ಲ ಇದ್ದರೂ ಕೂಡ ಸಿದ್ಧಿನಾಸ ಅನ್ನೋದು ಅವ್ರದ್ದೇ ಒಂದು ದೇವರು, ಹೆಸರೇ ಸಿದ್ಧಿನಾಸ ಅಂತ. ಅದೊಂದು ತೆಂಗಿನಕಾಯಿನ ಒಂದು ಹೀಗಿಟ್ಟು ಒಂದು ಇದರ ಮೇಲೆ ಅದಕ್ಕೆ ಅನೇಕ ಅಲಂಕಾರಗಳನ್ನ ಮಾಡಿ ಅದೇ ನಮ್ಮ ಮೂಲ ದೈವ ಅನ್ನೋ ರೀತಿಯಲ್ಲಿ ಮಾಡ್ತಾರಲ್ಲ. ಬಟ್ ಈ ಸಿದ್ಧಿನಾಸ ನಾನು ಹೇಳಿದ್ನಲ್ಲ, ಇದು ನ್ಯಾಸ ಸರೋವರ ಆ ದಂಡೆಯಲ್ಲಿರುವ ಮೂಲ ಬುಡಕಟ್ಟುಗಳಲ್ಲೂ ಇದೆಯಾ ಅಂತ ಯಾರು ನೋಡಬೇಕು, ಅದನ್ನು ಆ ಕೆಲಸ ಆಗಬೇಕು. ಆವಾಗ ಆ ದೇವರು ಕೂಡ ಇವರು ಅಲ್ಲಿಂದನೇ ಉಳಿಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಬಟ್ ಆದರೆ ಈಗ ಸಿದ್ಧಿನಾಸ ಅನ್ನೋ ದೇವರನ್ನ ಇಟ್ಕೊಂಡು ನಮ್ಮ ಥರನೇ ಒಂದು ಆರಾಧನೆ, ಹಬ್ಬ, ಜಾತ್ರೆ. ಸಿದ್ಧಿನಾಸನ ಜಾತ್ರೆ ಅಂದರೆ ಅವರು ಯಾವುದೇ ಧರ್ಮ ಏನೂ ಇಟ್ಕೊಳ್ಳೋದು ಎಲ್ಲರೂ ಸೇರ್ಕೊಳ್ತಾರೆ. ಅಲ್ಲಿ ಎಲ್ಲರೂ ಸೇರ್ಕೊಂಡು ಆರಾಧನೆ ಮಾಡಿ ವರ್ಷಕ್ಕೊಂದು ಯಲ್ಲಾಪುರ ತಾಲೂಕಿನಲ್ಲೇ ವರ್ಷಕ್ಕೊಂದು ಜಾತ್ರೆನೂ ಮಾಡ್ತಾರೆ, ಸಿದ್ಧಿನಾಸನ ಜಾತ್ರೆ. ಬಟ್ ಅದೇ ಇತ್ತೀಚೆಗೆ ನನಗೆ ಹೊಸ ಯುವಕರು ನೋಡಿ ಖುಷಿ ಆಗ್ತದೆ ನನಗೆ. ಕೆಲವರು ನನ್ನ ಜೊತೆಗೆ ಸಂಪರ್ಕದಲ್ಲೂ ಇದ್ದಾರೆ. ಸರ್, ನೀವು ನಿಮ್ಮ ಪುಸ್ತಕ ಈಗ ಬೇಕಲ್ಲ ನಮಗೆ, ನಿಮಗೆ ಇದು ಎಲ್ಲೋ ಒಂದಿತ್ತು ಹೋಗ್ಬಿಡ್ತು, ನಿಮ್ಮ ಪುಸ್ತಕ ಕೊಡಿ ನನಗೆ ಅಂತಾರೆ. ಸೊ ಈ ರೀತಿಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಮನುಷ್ಯನ ಅತಿಯಾಸೆಗೆ, ಆ ಗರ್ವಕ್ಕೆ ಬಲಿಯಾದಂಥ ಇದೇ ಮನುಷ್ಯ ಜನಾಂಗ ಪ್ರಾಣಿಗಳ ರೀತಿಯಲ್ಲಿ ಬಂದು ಇಲ್ಲಿದ್ದು ಗುಲಾಮರಾಗಿ ಎಷ್ಟೋ ವರ್ಷಗಳ ಕಾಲ ಸವಿಸಿ ನಂತರ ಈಗ ಒಂದು ಎಚ್ಚೆತ್ತ ಜನಾಂಗ ಆಗಿ ಸ್ವತಂತ್ರ ಜನಾಂಗವಾಗಿ ನಮ್ಮ ಉತ್ತರ ಕನ್ನಡದ ಕಾಡಿನಲ್ಲಿ ಯಲ್ಲಾಪುರ ತಾಲೂಕು ಮತ್ತು ಸುತ್ತಮುತ್ತ ಬದುಕ್ತಿದ್ದಾರಲ್ಲ, ಅದು ನಿಜವಾಗೂ ಯೋಚನೆ ಮಾಡಬೇಕಾದಂಥ ಮತ್ತು ಆಶ್ಚರ್ಯಕರವಾದಂಥ ಮತ್ತು ಮನುಷ್ಯ ಕುಲದ ಚರಿತ್ರೆಗೆ ಒಂದು ಹೊಸ ರೀತಿಯ ಏನೋ ಒಂದು ಬರಿಬೇಕಾದಂಥ ರೀತಿಯಲ್ಲಿ ಒತ್ತಾಯಿಸ್ತದೆ ನಮ್ಮನ್ನು. ಸೊ ಆ ದೃಷ್ಟಿಯಿಂದ ಈ ಸಿದ್ಧಿ ಸಮುದಾಯ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಂಥ ಅದ್ಭುತವಾದ ಕಥೆ ಇದೆ, ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಅಪ್ಪಾಜಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಮತ್ತೆ.